वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा।
ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಪಾಲಿಸು ಚರಿತ ಪರಮ ಪವಿತ ಪಾಲಿಸು ಚರಿತ ಪರಮ ಪವಿತ ನಿರುತಲಿ ಸ್ಮರಿಸುವೆ ಶಂಕರ ಪುತ್ರ ನಿರುತಲಿ ಸ್ಮರಿಸುವೆ ಶಂಕರ ಪುತ್ರ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಸಿದ್ಧಿ ವಿನಾಯಕ ಮುದ್ದು ಗಣಪನೆ ಸಿದ್ಧಿ ವಿನಾಯಕ ಮುದ್ದು ಗಣಪನೆ ವಿದ್ಯೆಯ ಕೊಡಿಸೋ ದೇವಾದಿದೇವನೆ ವಿದ್ಯೆಯ ಕೊಡಿಸೋ ದೇವಾದಿದೇವನೆ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಮೂಷಿಕ ವಾಹನ ಮುನಿ ಜನ ವಂದಿತ ಮೂಷಿಕ ವಾಹನ ಮುನಿ ಜನ ವಂದಿತ ವರವನು ಬೇಡುವೆ ದೇವಾದಿದೇವನೆ ವರವನ್ನು ಬೇಡುವೆ ದೇವಾದಿದೇವನೆ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ವಿಘ್ನ ವಿನಾಶಕ ವಿಷಕಂಠ ಸುತನೆ ವಿಘ್ನ ವಿನಾಶಕ ವಿಷಕಂಠ ಸುತನೆ ವಿನಯದಿ ಬೇಡುವೆ ದೇವಾದಿದೇವನೆ ವಿನಯದಿ ಬೇಡುವೆ ದೇವಾದಿದೇವನೆ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಚೌತಿ ಗಣಪನೆ ಚರಣಕ್ಕೆ ಎರಗುವೆ ಚೌತಿ ಗಣಪನೆ ಚರಣಕ್ಕೆ ಎರಗುವೆ ಚಂದದಿ ಕಾಯೋ ದೇವಾದಿದೇವನೆ ಚಂದದಿ ಕಾಯೋ ದೇವಾದಿದೇವನೆ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಚೌತಿ ಗಣಪನೆ ಚರಣಕ್ಕೆ ಎರಗುವೆ ಕೇಳ್ರಿ ಚೌತಿ ಗಣಪನೆ ಚರಣಕ್ಕೆ ಎರಗುವೆ ಚಂದದಿ ಕಾಯೋ ದೇವಾದಿದೇವನೆ ಚಂದದಿ ಕಾಯೋ ದೇವಾದಿದೇವನೆ ಶ್ರೀಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀಶ. ಲಕ್ಷ್ಮೀರಮಣ ಗೋವಿಂದೋ ಆತ್ಮಾರಮ ಪರಬ್ರಹ್ಮ ಗೋವಿಂದೋ ನವಗ್ರಹಗಳ ಪಾದಾರ ಬೆಗದಿ ಗೋವಿಂದೋ ಮುನೇಶ್ವರ ಶನೇಶ್ವರ ನಿನ್ನ ಪಾದಕರ್ಪಿತವಾಗಲಪ್ಪ ಗೋವಿಂದೋ ಕುಲದೇವರ ಪಾದಕರ್ಪಿತವಾಗಲಪ್ಪ ಗೋವಿಂದೋ ಜಯ ಜಯ ನಮಃ ಪಾರ್ವತಾಪತೆ ಹರಿಹರ ಮಹದೇವ್. ಶನಿ ಪ್ರಭಾಕಿ ರಾಜ ಸತ್ರು ಮಹಾರಾಜ್ ಕಿ बोलो भारत माता की. ಶ್ರೀ ಮುನೇಶ್ವರ ಸ್ವಾಮಿ ಕೃಪಾಪೋಷ ಕರ್ನಾಟಕ ಮಂಡಲಿಕ್ಕೆ ಶ್ರೀ ಮುನೇಶ್ವರ ಸ್ವಾಮಿ ಕೃಪಾಪೋಷ ಕರ್ನಾಟಕ ಮಂಡಲಿಕ್ಕೆ ಸರ್ವ ವಿಘ್ನೋಪಶಾಂತ ಅಗಜಾನನ ಪದ್ಮಾಸನಂ
ಅಗಜಾನನ ಪದ್ಮಾಸನಂ ಅನೇಕದಂತಂ ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ತಸ್ಮೈ ಶ್ರೀ ಗಣಾಧಿಪತಯೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯನೆ ಗೌರಿ ತನಯನೆ ಹೃದಯ ವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಇರುತ್ತದೆ ಸ್ಮರಿಸುವೆ ಶಂಕರ ಪುತ್ರ. ನಿರುತ್ತದೆ ಸ್ಮರಿಸುವೆ ಶಂಕರ ಪುತ್ರ. ಗಜವದನ ಬೇಡುವೆ ಗಜವದನ ಬೇಡುವೆ ಗಜವದನ ಬೇಡುವೆ. ಸಭಾ ಜನತೆಗೆ ವಂದಿಸುವೆನು. ಈ ದಿವಸ ಶ್ರೀ ಮುನೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಇವರುಗಳಿಂದ ಶ್ರೀ ರಾಜ ಸತಿವ್ರತ ಅಥವಾ ಶನಿ ಪ್ರಭಾವ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಈ ನಾಟಕದಲ್ಲಿ ಸತ್ಯದಿಂದ ಎಂತಹ ಕಷ್ಟವನ್ನು ಬಗೆಹರಿಸಿಕೊಳ್ಳುವ ಅಂಶವನ್ನು ನೀವು ಗಮನಿಸಬಹುದು. ಹಾಗೂ ಕಲಾಪ್ರೇಮಿಗಳಾದ ನೀವುಗಳು ಈ ನಾಟಕದಲ್ಲಿ ಪಾತ್ರಧಾರಿಗಳಿಂದಾಗಲಿ ಹಾಗೂ ವಾದ್ಯವೃಂದದಿಂದಾಗಲಿ ಯಾವ ತಪ್ಪು ಕಂಡು ಬಂದರೂ ಹಂಸ ಕ್ಷೀರ ನ್ಯಾಯದಂತೆ ಮನಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಾನೀಗಲೇ ಮುಂದಿನ ಪಾತ್ರಧಾರಿಗಳನ್ನು ಎಚ್ಚರಿಸಲು ನಾನೀಗಲೇ ಹೋಗುವೆನು. ಇದೇ ಮಹಾಸು ದಿನ ಇದೇ ಮಹಾಸು ದಿನ ಇದೇ ಮಹಾಸು ದಿನ ಇದೇ ಮಹಾಸು ದಿನ ತನ್ಮಯ ರೂಪಂ ತಾನೊದಗಿಸಲು ತನ್ಮಯ ರೂಪಂ ತಾನೊದಗಿಸಲು ಇದೇ ಮಹಾಸು ದಿನ ಇದೇ ಮಹಾಸು ದಿನ ಇದೇ ಮಹಾಸು ದಿನ ಇದೇ ಮಹಾಸು. ನಾರಾಯಣ ನಾರಾಯಣ. ಜಗದೀಶನಾಡುವ ಜಗವೇ ನಾಟಕ ರಂಗ. ಜಗದೀಶನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಆಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ಸಮತಮಗೆ ಯಾರಿಹರೆನುವರೆ
ಸಮತಮಗೆ ಯಾರಿಹರೆನು ಬರೆ ಮರೆಯುದ ಬರದೆ ಅಪಜಯ ಪಡೆದೆ ಮರೆಯುದ ಬರದೆ ಅಪಜಯ ಪಡೆದೆ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಆಡುವ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಡಾಂಬಿಗ ಜನರ ಡಂಬವ ನಳಿಸಿ ಡಾಂಬಿಗ ಜನರ ಡಂಬವ ನಳಿಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ನೀತಿ ಭಾವದ ರೂಪವ ನಳಿಸಲು ನೀತಿ ಭಾವದ ರೂಪವ ನಳಿಸಲು ನಾರದ ನಾದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಆಹಾ ಪರಮಾತ್ಮನ ಲೀಲೆಯು ಬಹಳ ಅದ್ಭುತವಾದದ್ದು ನಾರಾಯಣ ನಾರಾಯಣ ನನ್ನ ನಾಮಾಂಕಿತವಾದರೂ ನಾರದೋ ಕಲಹಪ್ರಿಯ ಎಂದು ಕರೆಯುವರು ನಾರಾಯಣ ನಾರಾಯಣ ನನ್ನದೊಂದು ವಿಚಾರವಿದೆ ಅದೇನೆಂದರೆ ನಾನು ಒಂದು ದಿನಕ್ಕೆ ಒಂದು ಸುಳ್ಳನಾದರೂ ಹೇಳಲೇಬೇಕು ಇಲ್ಲವಾದರೆ ನನ್ನ ಹೊಟ್ಟೆಯು ಶೂಲದಂತೆ ಹಿರಿಯುವುದು ನಾರಾಯಣ ನಾರಾಯಣ ಹೇಗೋ ನನ್ನ ಮನಸ್ಸಿಗೆ ತಳಮಳ ಉಂಟಾಗುತ್ತಿರುವುದಲ್ಲ ಏನಿರಬಹುದು ಓಹೋ ನಾನು ಈಗ ಯಾರಿಂದ ಯಾರಿಗಾದರೂ ಕಲಹವನ್ನು ಉಂಟು ಮಾಡಬೇಕು ಇಲ್ಲವಾದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲದಂತಾಗುತ್ತದೆ ಏನು ಮಾಡಲಿ ಓಹೋ ಯೋಚಿಸುವೆನು ಇಂದು ದೇವೇಂದ್ರನ ಆಸ್ಥಾನದಲ್ಲಿ ಒಂದು ಮಹಾಸಭೆಯನ್ನು ಆಯೋಜಿಸಿರುವರು ಆ ಮಹಾಸಭೆಗೆ ದೇವಾನುದೇವತೆಗಳು ಅಷ್ಟದಿಕ್ಪಾಲಕರು ವಸಿಷ್ಠಾಮುನಿಗಳು ಶನಿದೇವರು ಇನ್ನು ಅನೇಕರು ಬಂದು ಸೇರುವರು ನಾನೀಗಲೇ ಆ ಸಭೆಗೆ ಹೋಗಿ ಯಾರಿಂದ ಯಾರಿಗಾದರೂ ಕಲಹವನ್ನು ಉಂಟು ಮಾಡಬಹುದೇ ಎಂದು ಯೋಚಿಸುವೆನು ನಾರಾಯಣ ನಾರಾಯಣ ಸುರಲೋಕ ಸುಖದಾಯಕ ದೇವಾ ಸುರಲೋಕ ಸುಖದಾಯಕ ಸುರಲೋಕ ಸುಖದಾಯಕ ದೇವಾ ಸುರಲೋಕ ಸುಖದಾಯಕ ನಾರಾಯಣ ನಾರಾಯಣ ಕ್ರಮವಾಗಿ ಪೇಳೈ ನೇಮದಿಂದಲೇ ಸುರಗಣಾದಿಗ ನೇಮದಿಂದಲೇ ಸುರಗಣಾದಿಗ ತಾಮಸಾದಲ್ಲಿರುವರೆ ನೈ
ಮತ್ತೆ ಕೊರೆಗಳು ಸುತ್ತ ಪರಗಳು ಒತ್ತಿ ಮೆರೆಯುವ ವಿಸ್ತಾರದಿಂದಲೇ ಕ್ಷೇಮವೇ ನೈ ಸಕಲ ಪ್ರಜೆಗಳು ಕ್ರಮವಾಗಿ ಬೇಳೈ. ಮಂತ್ರಿ, ಹಾ ಪ್ರಭು. ಸುರಲೋಕದಲ್ಲಿ ಸರ್ವರು ಕ್ಷೇಮವಾಗಿರುವರೆ, ಅದಲ್ಲದೆ ಸುರಲೋಕದ ಆಡಳಿತವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಸುರಪತಿ ಪೆಳ್ವೆಲ್ಲಾಲೆಸೋ, ಸುರಪತಿ ಪೆಳ್ವೆಲ್ಲಾಲೆಸೋ, ನಾ ಪೇಳ್ವೆ ನುಡಿಯ ಸುರಪತಿ ಪೆಳ್ವೆಲ್ಲಾಲೆಸೋ. ಕರಿಗಾಳು ತುರಗಾಗಳು, ಕರಿಗಾಳು ತುರಗಾಗಳು ಬಲು ಸರಸದಿಂದಿರುವವು. ಸುರಪತಿ ಪೆಳ್ವೆಲ್ಲಾಲೆಸೋ, ನಾಂ ಪೇಳ್ವೆ ನುಡಿಯ ಸುರಪತಿ ಪೆಳ್ವೆಲ್ಲಾಲೆಸೋ. ಪರಮ ಪುರುಷರೆಲ್ಲರೂ, ಪರಮ ಪುರುಷರೆಲ್ಲರೂ ಬಲು ಸರಸದಿಂದಿರುವರು. ಸುರಪತಿ ಪೆಳ್ವೆಲ್ಲಾಲೆಸೋ, ನಾ ಪೇಳ್ವೆ ನುಡಿಯ ಸುರಪತಿ ಪೆಳ್ವೆಲ್ಲಾಲೆಸೋ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕರಿ ತುರಗ ಪದಾರ್ಥಗಳೆಲ್ಲರೂ ಹಾಗೂ ಪರಮ ಪುರುಷರಲ್ಲೂ ಸೌಖ್ಯವಾಗಿರುವರು. ಮುಂದೇನಪ್ಪಣೆ? ಭಲೇ ಮಂತ್ರಿ, ನಿನ್ನಂತಹ ಮಂತ್ರಿ ನನ್ನ ರಾಜ್ಯದಲ್ಲಿರುವ ಹಾಗೆ ಯಾವ ಕಾರ್ಯ ತಾನೇ ಕೆಡುವುದು? ನೀನಿನ್ನು ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಎಲೆ ಯಮನೆ, ಹಾ ಪ್ರಭು. ಏನಿದು ಈ ರೀತಿಯಾಗಿ ಚಿಂತಿಸುತ್ತಿರುವೆಯಲ್ಲ, ಕಾರಣವೇನು? ಪ್ರಭು, ನಮ್ಮ ರಾಜ್ಯದಲ್ಲಿ ಸತ್ಯ ಧರ್ಮಗಳನ್ನು ಬಿಡದೆ ಪ್ರಜೆಗಳು ಎಲ್ಲ ಸೇವೆ ಹೊಂದಿಡು ಇರೋದು. ಮುಂದೇನಪ್ಪಣೆ? ಭಲೇ ಮಂತ್ರಿ, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ನೀನು ಮಂಡಿಸು. ನಾರಾಯಣ ನಾರಾಯಣ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ. ಕರುಣಾ ಸಾಗರ ಕಮಲಾನಯನ. ನಾರಾಯಣ ನಾರಾಯಣ. ಕರುಣಾ ಸಾಗರ ಕಮಲಾನಯನ. ಕುವಲಯ ದಳಲೀಲ ಗೋಪಾಲ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ. ಕಾಳಿಗ ಮರ್ದನ ಕಂಸ ವಿಛೇದನ. ಕಾಳಿಗ ಮರ್ದನ ಕಂಸ ವಿಛೇದನ. ಕುವಲಯ ದಳಲೀಲ ಗೋಪಾಲ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಕೃಷ್ಣ ಮುಕುಂದ ಮುರಾರಿ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ ಮೇಳೇಳು. ಮಹಾತ್ಮರೇ, ಈ ಪೀಠವನ್ನು ಅಲಂಕರಿಸಿ. ಮಹೇಂದ್ರ, ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದೇ? ನಿಮ್ಮಂತಹ ಮಹಾಮುನಿಗಳು ಯಾರಾದರೂ ಕುಳಿತುಕೊಳ್ಳಬಹುದು. ಆಗಲಿ ಮಹೇಂದ್ರ. ನಾರಾಯಣ ನಾರಾಯಣ.
ಶಂಭೋ ಶಂಕರ. ಕಾಮಿನಿ ರಮಣ ಕರುಣಾಭರಣ, ಕಾಮಿನಿ ರಮಣ ಕರುಣಾಭರಣ, ಲೋಕನಾಯಕ ಜಯ ಸುಗುಣ, ಆಗಮವೆನ್ನುತ್ತ ಮಹಿಮ ಕಲಾಪ, ಆಗಮವೆನ್ನುತ್ತ ಮಹಿಮ ಕಲಾಪ, ದುರಿತ ದೂರದಯ ಪಾವನ ನಾಮ, ದುಷ್ಟ ದೂರದಯ ಪಾವನ ನಾಮ, ಕಾಮಿನಿ ರಮಣ ಕರುಣಾಭರಣ, ಲೋಕನಾಯಕ ಜಯ ಸುಗುಣ, ಲೋಕನಾಯಕ ಜಯ ಸುಗುಣ. ಆಹಾ, ಮಹೇಂದ್ರ ಅರಮನೆ ಎಷ್ಟು ಸುಂದರವಾಗಿರುವುದು. ವಸಿಷ್ಠಾಮನಿಗಳಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ವಸಿಷ್ಠರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹೇಂದ್ರ. ಬ್ರಹ್ಮಾಂಡವ ನಡುಗುವ ಗೀಗಲೆ, ಬ್ರಹ್ಮಾಂಡವ ನಡುಗುವ ಗೀಗಲೆ, ಬ್ರಹ್ಮಾಂಡವ ನಡುಗುವ ಗೀಗಲೆ, ಬ್ರಹ್ಮಾಂಡವ ನಡುಗುವ ಗೀಗಲೆ, ಅಳಕ ಭೈರವನ ಮಮತೆಯೆಂದಲೇ, ಅಳಕ ಭೈರವನ ಮಮತೆಯಿಂದಲೇ ತೃಣ ಮುಟ್ಟಿಯೋ ಶರಣ ಕರಗುತ್ತೆ, ತೃಣ ಮುಟ್ಟಿಯೋ ಶರಣ ಕರಗುತ್ತೆ, ಸುರರಾಜರೊಬ್ಬರೊಬ್ಬರಿಸಲೆ, ಸುರರಾಜರೊಬ್ಬರೊಬ್ಬರಿಸಲೆ, ಶರಣಾಗತರ ಆಧರಿಸುವೆನ, ಶರಣಾಗತರ ಆಧರಿಸುವೆನ, ಪ್ರಮೋದವ ವಿನೋದವ, ಪ್ರಮೋದವ ವಿನೋದವ, ಬ್ರಹ್ಮಾಂಡವ ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ, ಬ್ರಹ್ಮಾಂಡವ ನಡುಗುವುದೀಗಲೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಶನಿದೇವರಿಗೆ ವಂದಿಸುವೆನು. ಮಹೇಂದ್ರ, ನಿನಗೆ ಮಂಗಳವಾಗಲಿ. ಶನಿದೇವರೇ, ಈ ಪೀಠವನ್ನು ಅಲಂಕರಿಸಿ. ಅದರಲ್ಲಿ ಮಹೇಂದ್ರ, ನಿನ್ನ ಆಸ್ಥಾನಕ್ಕೆ ಯಾರು ಯಾರು ಬಂದಿರುವರು? ಶನಿದೇವರೇ, ನಾರದರು ಬಂದಿರುವರು. ಏನು ಆ ಚೋಳಿಕೋರನಾದ ನಾರದರು ಬಂದಿರುವರೆ? ನಾರಾಯಣ ಯಾರು ಬಂದಿರುವರು? ವಸಿಷ್ಠಾಮನಿಗಳು ಬಂದಿರುವರು. ಆಗಲಿ, ಬಹಳ ಸಂತೋಷ. ನಾರದ ಮಹಾತ್ಮರೇ, ಮೂರು ಲೋಕ ವನ್ನು ಚರಿಪ ನಾರದ ಮುನಿಯ. ನಾರದರೇ, ಮೂರು ಲೋಕ ವನ್ನು ಚರಿಪ ನಾರದ ಮುನಿಯ. ಯಾವ ಯಾವ ಲೋಕದಲ್ಲೇ, ನಾರದರೇ, ಮಹೇಂದ್ರ, ಯಾವ ಯಾವ ಲೋಕದಲ್ಲೇ ಏನು ವಾರ್ತೆಯೋ, ಮೂರು ಲೋಕವನ್ನು ಚರಿಪ ನಾರದ ಮುನಿಯ. ನಾರದ ಮಹಾತ್ಮರೇ, ಮಹೇಂದ್ರ, ನೀವಾದರೂ ತ್ರಿಲೋಕ ಸಂಚಾರಿಗಳು. ನೀವು ಈಗಾಗಲೇ 3 ಲೋಕಗಳನ್ನು ಸುತ್ತಿ ಬಂದಂತೆ ಕಾಣುತ್ತದೆ. ಯಾವ ಯಾವ ಲೋಕದಲ್ಲಿ ಏನೇನು ವಿಶೇಷ ವರ್ತಮಾನವಿರುವುದು ಅದನ್ನು ತಿಳಿಸಿ. ಮಹೇಂದ್ರ, ನಾನು ನೋಡಿರುವಲ್ಲಿಯೂ ಕೇಳಿರುವಲ್ಲಿಯೂ ಆ ಕಳಿಂಗ ನಗರದ ಸತ್ಯವ್ರತ ರಾಜನು ಬಹಳ ಸತ್ಯವಂತನಾಗಿರುವನು. ಏನು, ಬಹಳ ಸತ್ಯವಂತನಾಗಿರುವನೇ? ಹೌದು ಮಹೇಂದ್ರ. ಮುಂದೆ ಹೇಳಿ. ಅದು ಅಲ್ಲದೆ ಆತನ ಹೆಂಡತಿಯಾದ ಚಂದ್ರಹಾಸೆಯು ಬಹಳ ಪತಿವ್ರತ ಶಿರೋಮಣಿಯಾಗಿರುವಳು. ಓಹೋ, ಪತಿವ್ರತ ಶಿರೋಮಣಿಯಾಗಿರುವಳೆ? ಹೌದು ಮಹೇಂದ್ರ. ನೀವು ಹೇಳುವುದನ್ನು ನಂಬಲು ಅಸಾಧ್ಯ. ನಾರಾಯಣ ನಾರಾಯಣ, ನನ್ನ ಮಾತು ಸುಳ್ಳಾದರೆ ಆ ವಸಿಷ್ಠರಿಂದ ಕೇಳಿ ತಿಳಿದುಕೋ. ನಾರಾಯಣ ನಾರಾಯಣ. ಹೌದು ಹೌದು ಮಹೇಂದ್ರ, ನನ್ನ ಪ್ರೀತಿಯ ಶಿಷ್ಯನಾದ ಸತ್ಯವ್ರತನ ಸತ್ಯವನ್ನು ಹರಿಹರ ಬ್ರಹ್ಮಾದಿಗಳಿಂದಲೂ ಕೇಳಲು ಅಸಾಧ್ಯವಾಗಿದೆ.
ಸಾಕು ನಿಲ್ಲಿಸು ಮಾತನು ಸಾಕು ಸಾಕು ಏಕ ನುಡಿಯುವೆ ಸಾಕು ನಿಲ್ಲಿಸು ಮಾತನು ಸಾಕು ನಿಲ್ಲಿಸು ಮಾತನು ಸಜೌರತನು ಸತ್ಯವಂತನು ಸಜೌರತನು ಸತ್ಯವಂತನು ಸಾಕು ನಿಲ್ಲಿಸು ಮಾತನು ಸಾಕು ಸಾಕು ಏಕ ನುಡಿಯುವೆ ಸಾಕು ನಿಲ್ಲಿಸು ಮಾತನು ಸಾಕು ನಿಲ್ಲಿಸು ಮಾತನು ಸಾಕು ನಿಲ್ಲಿಸು ಮಾತನು ಸೇವ ಸಿಗ್ತದೆ. ಶ್ರೀದೇವ ಆ ನಿನ್ನ ಸತ್ಯವ್ರತನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡದಿದ್ದರೆ ನಾನು ಮಾಡಿರುವ ಯಾಗಾದಿಯನ್ನು ನಿನಗೆ ದಾರಿ ಎರೆದು ಉತ್ತರಾಭಿಮುಖವಾಗಿ ಹೋಗುವೆನು. ಇದೇ ನನ್ನ ಪಂಥ. ಶ್ರೀದೇವ ನನ್ನ ಪ್ರೀತಿಯ ಶಿಷ್ಯನಾದ ಸತಿವ್ರತನನ್ನು ಸತ್ಯಭ್ರಷ್ಟನಾಗಿ ಮಾಡಿದರೆ ನಾನು ಮಾಡಿರುವ ಯಾಗಾದಿಗಳನ್ನೆಲ್ಲ ನಿನಗೆ ದಾರಿ ಎರೆದು ಮುಖವಾಗಿ ಹೊರಡುವೆನು. ಇದೇ ನನ್ನ ಪಂಥ. ನಾರಾಯಣ ನಾರಾಯಣ. ಮಾಡ ಬೇಡಿರೆ ಪಂತವಾಣಿ ಮಾಡ ಬೇಡಿರೆ ಮಾಡ ಬೇಡಿರೆ ಪಂತವಾಣಿ ಮಾಡ ಬೇಡಿರೆ ಶನಿ ಮಹಾದೇವರ ಪಂತವೇಕೆ ನಿಮಗೆ ಶನಿ ಮಹಾದೇವರ ಪಂತವೇಕೆ ನಿಮಗೆ ಪಂತವಾಲಿಲ್ಲಿಸೆ ಪಂತವಾಲಿಲ್ಲಿಸೆ ಮಾಡ ಬೇಡಿರೆ ಪಂತವಾಲಿಗ ಮಾಡ ಬೇಡಿರೆ ವಸಿಷ್ಠ ಮುನಿಗಾಳ ಪಂತವೇಕೆ ನಿಮಗೆ ಮಹೇಂದ್ರ ವಸಿಷ್ಠ ಮುನಿಗಾಳ ಪಂತವೇಕೆ ನಿಮಗೆ ಪಂತವಾಲಿಲ್ಲಿಸೆ ಪಂತವಾಲಿಲ್ಲಿಸೆ ಮಾಡ ಬೇಡಿರೆ ಪಂತವಾಲಿಗ ಮಾಡ ಬೇಡಿರೆ ಶನಿದೇವರೇ ಮಹೇಂದ್ರ ನನ್ನ ಆಸ್ಥಾನಕ್ಕೆ ಬಂದು ಈ ರೀತಿಯಾಗಿ ಪಂಥ ಮಾಡುವುದು ಸರಿ. ವಸಿಷ್ಠಾಮುನಿಗಳೇ, ನೀವು ಸಹ ನನ್ನ ಅರಮನೆಗೆ ಬಂದು ಈ ರೀತಿಯಾಗಿ ಪಂಥ ಮಾಡುವುದು ಸರಿ. ನೀವಿನ್ನು ನಿಮ್ಮಗಳ ಸತ್ಯಲೋಕಕ್ಕೆ ಹೊರಡಿರಿ. ನಾರಾಯಣ ನಾರಾಯಣ ನಾರಾಯಣ. ಆಹಾ, ಉತ್ತಮವಾದ ಭೂಮಿಗೆ ಒಂದು ಬೀಜವನ್ನು ಬಿತ್ತಿರುವೆನು. ಆ ಬೀಜವು ಮೊಳಕೆಯಾಗಿ ಚಿಗುರೊಡೆದು ಗಿಡವಾಗಿ ಕಾಯಾಗಿ ಕಾಯು ಹಣ್ಣಾಗಿ ಆ ಹಣ್ಣನ್ನು ಮುಂದೆ ಯಾರ್ಯಾರು ಸವಿಯುವರೋ ನೋಡೋಣ. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ನಿಲೀಲ ವಿನೋದ ವಿಹಾರ. ನಟವರ ಗಂಗಾಧರ ಗಂಗಾಧರ. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ನಿಲೀಲ ವಿನೋದ ವಿಹಾರ. ನಟವರ ಗಂಗಾಧರ ಗಂಗಾಧರ. ನಾರಾಯಣ ನಾರಾಯಣ. ಜನನ ಮರಣೊಂದು ಚದುರಂಗವಾಗಿ ಜನನ ಮರಣೊಂದು ಚದುರಂಗವಾಗಿ ಜನರೇ ಕಾಯಾಗಿ ಕಲಿಯಾಗಿ ರಣರಂಗ ಸಾಗಿ. ನಟವರ ಗಂಗಾಧರ ಉಮಾಶಂಕರ ನಿಲೀಲ ವಿನೋದ ವಿಹಾರ. ನಟವರ ಗಂಗಾಧರ ಗಂಗಾಧರ. ನಾರಾಯಣ ನಾರಾಯಣ.
ಶಿವಾಯ ನಮಃ ಓಂ ನಮಃ ಶಿವಾಯ ಸಿದ್ಧಾರೂಢ ಸದ್ಗುರು ತಂದೆ ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರವಾಗುವೆ ನಿನ್ನಿಂದ ದೇವಾ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಿ ಸೈನ್ಯಾಧೀಕ್ಷರೇ, ಸಾರ ಸುಖವರ ಮಂತ್ರಿ ಸೈನ್ಯಾಧೀಕ್ಷರೇ, ಸಾರ ಸುಖವರ ರಾಜ್ಯವ ಪರವಾಗಿ ಹುದ್ದೆ ನೀರಿ ಮೇರೆ ಯುತೆ ನಿಲ್ಲಿಸುತ್ತೆ ಮಂತ್ರಿ ಸೈನ್ಯಾಧೀಕ್ಷರೇ, ನೀರಿ ಮೇರೆಯುತ್ತೆ ನೀರ ನೆನೆಸುತ್ತೆ ನೀರಿ ಮೆರೆಯುತ್ತೆ ನೀರ ನೆನೆಸುತ್ತೆ ಸುರರಾಜನಂತೆ ನಾನಿರೇ ಸಾರ ಸುಖವರ ಮಂತ್ರಿ ಸೈನ್ಯಾಧೀಕ್ಷರೇ, ಪ್ರಭು ಸಂತಸಂ ಸುಖಾಂತ ಕೀಗಲ್ಲೆ ಶ್ರೀಮಂತನಾದೆನು ನಾ ಸಾರ ಸುಖವರ ಮಂತ್ರಿ ಸೈನ್ಯಾಧೀಕ್ಷರೇ, ಸಾರ ಸುಖವರ ಧೀರ ರಾಜ್ಯವ ಪರವಾಗಿ ಹುದ್ದೆ ಮೀರಿ ಮೆರೆಯುತ್ತೆ ದೇವ ನೆನೆಸುತ್ತೆ ಮೀರಿ ಮೆರೆಯುತ್ತೆ ದೇವ ನೆನೆಸುತ್ತೆ ಸುರರಾಜನಂತೆ ನಾನಿರೇ ಚಂಡ ಬಾನ್ವೆ ನಂತೆ ನಾನಿರೆ ಚಂಡ ಬಾನ್ವೆ ನಂತೆ ನಾನಿರೆ ಭೂಮಂಡಲಾಧಿಪನ್ನೆ ಪುಂಡರ್ ನಮ್ ಕಡೆ ಚಂಡ ಗೈಯುತ್ತೆ ಮಂತ್ರಿ ಸೈನ್ಯಾಧೀಕ್ಷರೇ, ಪುಂಡರಂ ಕಡೆ ಚಂಡ ಗೈಯುತ್ತೆ ಚಂಡರಾಜನಂತೆ ನಾನಿರೇ ಸಾರ ಸುಖವರ ಸಾರ ಸುಖವರ ಧೀರ ರಾಜ್ಯವ ಪರವಾಗಿ ಹುದ್ದೆ ಮೀರಿ ಮೆರೆಯುತ್ತೆ ಧೀರ ನೆನೆಸುತ್ತೆ ಮೀರಿ ಮೆರೆಯುತ್ತೆ ಧೀರ ನೆನೆಸುತ್ತೆ ಸುರರಾಜನಂತೆ ನಾನಿರೇ ಮಂತ್ರಿ ಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಬೆಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ. ಅದು ಅಲ್ಲದೆ ಬ್ರಾಹ್ಮಣರು ಸಕಾಲಕ್ಕೆ ಸರಿಯಾಗಿ ದೇವತಾ ಪೂಜೆಯನ್ನು ಮಾಡುತ್ತಿರುವರೆ. ಸುತ್ತಲೂ ಇರುವ ರಾಜರೆಲ್ಲರೂ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರೆ. ಅದನ್ನು ತಿಳಿಸುವಂತ ನಾವು ಅಪ್ಪಣೆ ಮಹಾಪ್ರಭು. ಪಾರ್ಥಿವೇಂದ್ರ ಸುಗುಣ ಸಾರ ಪಾರ್ಥಿವೇಂದ್ರ ಸುಗುಣ ಸಾರ ಕೀರ್ತಿ ಸುರೇಂದ್ರ ಕೀರ್ತಿ ಸುವೇನ ಪ್ರಜೆಗಳ ಕ್ಷೇಮವ
ದಕ್ಷಿಣೇಂದ್ರ ಪಾರ್ಥಿವೇಂದ್ರ ಸುಗುಣ ಸಾರ ಕೀರ್ತಿ ಸುರೇಂದ್ರ. ಪ್ರಜೆಗಳೆಲ್ಲರೂ ಭುಜಗಾತಾರನ್ನ ಭಜಿಸುತ್ತಿರುವರು. ಪ್ರಜೆಗಳೆಲ್ಲರೂ ಭುಜಗಾತಾರನ್ನ ಭಜಿಸುತ್ತಿರುವರು. ಅರ್ಧಕ್ಕೆ ನಿಮಿಷ ಮಾಡ್ಬಿಡ್ತಾರೆ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರೋರು. ಅದು ಅಲ್ಲದೆ ಬ್ರಾಹ್ಮಣರು ಸಕಾಲಕ್ಕೆ ಸರಿಯಾಗಿ ಪೂಜೆಯನ್ನು ಮಾಡುತ್ತಿರುವರು. ಸುತ್ತಲಿರುವ ರಾಜರೆಲ್ಲರೂ ತಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮುಂದೇನಪ್ಪಣೆ? ಬೇಷ್, ನಿನ್ನಂತಹ ಮಂತ್ರಿಯು ಈ ನನ್ನ ರಾಜಸ್ಥಾನದಲ್ಲಿ ಇರುವಾಗೆ ಯಾವ ಕಾರ್ಯ ತಾನೇ ಕೆಡುವುದು? ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಸೈನಾಧೀಕ್ಷರೇ. ಮಹಾಪ್ರಭು, ಜನ ವೇಟ್ ಮಾಡಬೇಕು. ರಾಜನಿಗೆ ಯಾರ್ಗನ ಪರ್ದೆ ಬಿಡ ಕಾಲ ಅಂತಾರ. ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ. ಸೈನಾಧೀಕ್ಷರೇ. ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ. ಸುಲಲಿತದಲ್ಲಿ ಸೈನ್ಯ ಸೌಖ್ಯವಾಗಿರುವುದೇ. ಸೈನಾಧೀಕ್ಷರೇ. ಸುಲಲಿತದಲ್ಲಿ ಸೈನ್ಯ ಸೌಖ್ಯವಾಗಿರುವುದೇ. ಎಷ್ಟು ರಾಜರು ಎಲ್ಲ ತಪ್ಪದೆ ಕಪ್ಪವಾಗುವರೆ. ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ, ದಳಪ ಬೆಳು ಬೇಗನೆ. ಸೈನಾಧೀಕ್ಷರೇ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಯುವಂತಾಗು. ಅಪ್ಪಣೆ ಮಹಾಪ್ರಭು. ಸತ್ಯನಿಯತ್ತು ನಮ್ಮುದನ. ಮಹಾಪ್ರಭು. ಸೈನಾಧೀಕ್ಷರೇ. ಸತ್ಯನಿಯತ್ತು ನಮ್ಮುದನ. ಕಥನೋದೆ ವಿಸ್ತರಿಸುವನು ಶತ್ರುಗಳ ಕಷ್ಟ. ಏನಿದವನು ನಾನರಿಯದೆ, ಏನಿದವನು ನಾನರಿಯದೆ ಮತ್ತು ಶತ್ರುಗಳ ಕತ್ತಿಯಿಂದ, ಮತ್ತು ಶತ್ರುಗಳ ಕತ್ತಿಗಿಂದಲೇ ಕತ್ತರಸ ಬಿತ್ತರಸ, ಕತ್ತರಸ ಬಿತ್ತರಸ. ಏನಿದವನು ನಾನರಿಯದೆ ಮತ್ತು ಶತ್ರುಗಳ ಕತ್ತಿಗಿಂದಲೇ, ಮತ್ತು ಶತ್ರುಗಳ ಕತ್ತಿಗಿಂದಲೇ, ಮತ್ತು ಶತ್ರುಗಳ ಕತ್ತಿಗಿಂದಲೇ ಕತ್ತರಸ ಬಿತ್ತರಸ, ಕತ್ತರಸ ಬಿತ್ತರಸ. ಏನಿದವನು ಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿದೆ ಅಂದರೆ, ಹೆಚ್ಚಿದವರ ಶಿರವನ್ನು ಕತ್ತರಿಸಿ ಹೊರಬಿದ್ದವರನ್ನು ಕಾಪಾಡಿಕೊಂಡು ಬಂದಿದ್ದೀನಿ ಮಹಾಪ್ರಭು. ಮುಂದೇನಪ್ಪಣ? ಸೈನ್ಯಾಧೀಕ್ಷಣೆ. ಮಂತ್ರಿ ಸೈನಾಧೀಕ್ಷರೇ. ಮಹಾಪ್ರಭು. ಹರುಷ ತಾಳಿದೆನು ನಾ, ಮನದಲ್ಲಿ ಹರುಷ ತಾಳಿದೆನು ನಾ. ಮಂತ್ರಿ ಸೈನಾಧೀಕ್ಷರೇ. ಮಹಾಪ್ರಭು. ಹರುಷ ತಾಳಿದೆನು ನಾ, ಮನದಲ್ಲಿ ಹರುಷ ತಾಳಿದೆನು ನಾ. ವಿಭವ ಕಿಂತು ಸುರ ವಿಭವಕ್ಕೆ ಸಾಟೆ, ವಿಭವ ಕಿಂತು ಸುರ ವಿಭವಕ್ಕೆ ಸಾಟೆ. ತ್ರಿಭುವನದೊಳಗೆ
ಮನದಲ್ಲಿ ಹರ್ಷ ತಾಳಿದೆನು ನಾ. ರಾಜ್ಯ ಕಾರ್ಯಗಳಲ್ಲಿ ಅರಿತು ನುರಿತಿರುವ ಮಂತ್ರಿ ಸೈನಾಧೀಕ್ಷರೇ, ನೀವೀರುವರು ನನ್ನೆರಡು ಬಲಭುಜಗಳೇ ಸರಿ. ನಿಮ್ಮಿಂದಲೇ ನನಗೆ ಈ ಸುಖ ಸಂತೋಷವು ಲಭಿಸಿರುವುದು. ನಿಮ್ಮ ಪೀಠದಲ್ಲಿ ನೀನು ಮಂಡಿಸು. ಮಹಾಪ್ರಭು. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ. ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ. ಲೋಕದ ನಾಟಕಕ್ಕೆ ನೀ ಸೂತ್ರಧಾರಿ. ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ. ನಾ ಬರೆಯೋ ವೀಣೆಯ ವೈಣಿಕನೋ ನೀನು. ನೀ ನುಡಿಸಿದಂತೆ ನಾ ಹಾಡುವೆನು ನಾನು, ಹಾಡುವೆನು ನಾನು. ನಾರಾಯಣ ನಾರಾಯಣ. ಮುನಿಗಳ ಮನದಲ್ಲಿ ಮನೆ ಮಾಡಿ ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಬಕುತರ ಹೃದಯದಿ ನಲಿದಾಡಿ. ನಿಜ ಬಕುತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುನಾಡು ತಂದೆ. ಶ್ರೀವತ್ಸನೆ ಕರುನಾಡು ತಂದೆ. ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ. ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆನು. ಮಹಾರಾಜ, ನಿನಗೆ ಮಂಗಳವಾಗಲಿ. ಮೇಲೇಳು. ಪೂಜ್ಯರೇ. ಮಹಾರಾಜ, ದೇವ ಮಹಿಮಾತ್ಮ ಕರುಣಾಳು ಜನಗಣಯ. ನಾರಾಯಣ ನಾರಾಯಣ. ದೇವ ಮಹಿಮಾತ್ಮ ಕರುಣಾಳು ಜನಗಣಯ. ಅತ್ಯಂತ ಗುಣನಿಲಯ ಆದಿಪೂರ್ಣನೇ. ಪೂಜ್ಯರೇ. ಮಹಾರಾಜ, ಮಾಯ ದರ್ಶನದೆ ಧನ್ಯನಾದೆನು ನಾನು. ಪೂಜ್ಯರೇ. ನಾರಾಯಣ ನಾರಾಯಣ. ಮಾಯ ದರ್ಶನದೆ ಧನ್ಯನಾದೆನು ನಾನು. ಎಲ್ಲಿಂದ ಬಂದಿರೆ
ಪೂಜ್ಯರೇ, ಮಹಾರಾಜ. ತಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು. ನಾರಾಯಣ ನಾರಾಯಣ. ಈ ಪೀಠವನ್ನು ಸ್ವೀಕರಿಸಿ ಪೂಜ್ಯರೇ. ಆಗಲಿ ಮಹಾರಾಜ. ಪೂಜ್ಯರೇ, ಮಹಾರಾಜ, ತಾವು ಸರ್ವಲೋಕವನ್ನು ಸಂಚಾರ ಮಾಡುವವರು. ಹೌದು. ಆದ್ದರಿಂದ ನನಗೊಂದು ನೂತನವಾದ ವಿಚಾರವನ್ನು ತಿಳಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪೂಜ್ಯರೇ. ನಾರಾಯಣ ನಾರಾಯಣ. ಮಹಾರಾಜ, ನಿನಗೊಂದು ನೂತನವಾದ ವಿಚಾರವನ್ನು ತಿಳಿಸಲು ಬಂದಿರುವೆನೋ? ಆ ವಿಚಾರವನ್ನು ತಿಳಿಸುವರಾಗಿ ಪೂಜ್ಯರೇ. ಮಹಾರಾಜ, ಆ ನವಗ್ರಹಣದ ವಿಚಾರದಲ್ಲಿ ಛಾಯಾದೇವಿಯ ಪುತ್ರನಾದ ಶನಿಗ್ರಹದ ಮಹಿಮೆಯು ಹೇಳಲು ಬಹಳ ಅದ್ಭುತವಾಗಿದೆ. ಕೆಲವು ದಿವಸಗಳ ನಂತರ ಆತನ ದೃಷ್ಟಿಯು ನಿಮ್ಮ ಮೇಲೂ ಬೀಳುವಂತಿದೆ. ಪೂಜ್ಯರೇ, ಆ ವಿಚಾರವನ್ನು ಶಾಂಗವಾಗಿ ತಿಳಿಸಿ ಪೂಜ್ಯರೇ. ನಾರಾಯಣ ನಾರಾಯಣ. ಮಹಾರಾಜ, ಈ ವಿಷಯವನ್ನು ತಿಳಿಸಲು ನನಗಿಂತಲೂ ಎಷ್ಟೋ ಕಾರ್ಯಗಳಿರುವವು. ನೀನು ಈ ವಿಚಾರವನ್ನು ನಿನ್ನ ಅರಮನೆಯ ಬ್ರಾಹ್ಮಣರಿಂದ ತಿಳಿದುಕೋ. ನಾನಿಂದ ಬರುವೆನು. ನಾರಾಯಣ ನಾರಾಯಣ. ಪೂಜ್ಯರೇ, ಆಗಲಿ ಪೂಜ್ಯರೇ. ಅರಮನೆಯಲ್ಲಿರುವ ಬ್ರಾಹ್ಮಣರಿಂದ ತಿಳಿದುಕೊಳ್ಳುವೆನು. ತಾವಿಂದು ಹೊರಡಿರಿ ಪೂಜ್ಯರೇ. ನಾರಾಯಣ ನಾರಾಯಣ. ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ಸನ್ನುತ ಶುಭಕರ ದೇವಾ, ನಾರದ ಸನ್ನುತ ಶುಭಕರ ದೇವಾ, ನಾರಾಯಣ ದೇವಾ, ನಾರಾಯಣ ದೇವಾ. ದಶರಥ ಪ್ರೇಮ ಕುಮಾರ, ಅಸುರ ರಾವಣ ಸಂಹಾರ, ದಶರಥ ಪ್ರೇಮ ಕುಮಾರ, ಅಸುರ ರಾವಣ ಸಂಹಾರ, ನನುಜ ವಿಭೂಷಣ ಸಲಹಿದ ದೇವ, ತನುಜ ವಿಭೂಷಣ ಸಲಹಿದ ದೇವ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ಸನ್ನುತ ಶುಭಕರ ದೇವಾ, ನಾರದ ಸನ್ನುತ ಶುಭಕರ ದೇವಾ. ದೇವಕಿ ಗರ್ಭದಲ್ಲಿ ಜನಿಸಿ, ದೇವಕಿ ಗರ್ಭದಲ್ಲಿ ಜನಿಸಿ, ಅಸುರ ರಾವಣನ ಸಂಹಾರ, ದೇವಕಿ ಗರ್ಭದಲ್ಲಿ ಜನಿಸಿ, ಕೌಶಣ ಮಾತನದಿ, ತನುಜ ವಿಭೂಷಣ ಸಲಹಿದ ದೇವ, ತನುಜ ವಿಭೂಷಣ ಸಲಹಿದ ದೇವ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ಸನ್ನುತ ಶುಭಕರ ದೇವ, ನಾರದ ಸನ್ನುತ ಶುಭಕರ ದೇವ, ನಾರಾಯಣ ದೇವಾ, ನಾರಾಯಣ ದೇವಾ. ವಾಮನ ರೂಪವ ತಾಳಿ, ವಾಮನ ರೂಪವ ತಾಳಿ, ಭೂಮಿಯನ್ನು ದಾನವಾಗಿ ಬೇಡಿ, ನೆಲವನ್ನು ದಾನವಾಗಿ ಬೇಡಿ, ಬಲಿಯನ್ನು ಭೂಮಿಗೆ ತುಳಿದ ದೇವ, ನಾಡಿನ ದೇವ, ನಾರಾಯಣ ದೇವ, ನಾರದ ಸನ್ನುತ ಶುಭಕರ ದೇವ, ನಾರದ ಸನ್ನುತ ಶುಭಕರ ದೇವ, ನಾರಾಯಣ ದೇವ, ನಾರಾಯಣ ದೇವ. ನರಸಿಂಹ ರೂಪವ ತಾಳಿ, ನರಸಿಂಹ ರೂಪವ ತಾಳಿ, ಹಿರಣ್ಯಕಶ್ಯಪನ ಸೀಳಿ, ನರಸಿಂಹ ರೂಪವ ತಾಳಿ, ಹಿರಣ್ಯಕಶ್ಯಪನ ಸೀಳಿ, ಭಕ್ತ ಪ್ರಹ್ಲಾದನ ಸಲಹಿದ ದೇವ,
ಪ್ರಹ್ಲಾದನ ಸಲಹಿದ ದೇವ ನಾರಾಯಣ ದೇವ ನಾರಾಯಣ ದೇವ ನಾರದ ಸಲ್ಲುತ್ತ ಶುಭಕರ ದೇವ ನಾರದ ಸಲ್ಲುತ್ತ ಶುಭಕರ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ ನರಸಿಂಹ ರೂಪವ ತಾಳಿ ನರಸಿಂಹ ರೂಪವ ತಾಳಿ ಹಿರಣ್ಯಕಶ್ಯಪನ ಸೀಳಿ ಭಕ್ತ ಪ್ರಹ್ಲಾದನ ಸಲಹಿದ ದೇವ ಭಕ್ತ ಪ್ರಹ್ಲಾದನ ಸಲಹಿದ ದೇವ ನಾರಾಯಣ ದೇವ ನಾರಾಯಣ ದೇವ ನಾರದ ಸಲ್ಲುತ್ತ ಶುಭಕರ ದೇವ ನಾರದ ಸಲ್ಲುತ್ತ ಶುಭಕರ ದೇವ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ ಶಂಭೋ ಮಹಾದೇವ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ಈ ಜಗದೇ ಭೋಜನವ ರಾಜಿತ ಸುಖವನ್ನು ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಹಪ್ಪಳ ಸಂಡಿಗೆ ಹೂವಿನ ಕಾಯಿಗಳು ದಪ್ಪ ದಪ್ಪಲಾಡುಂಡೆಗಳು ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿಗಳು ದಪ್ಪ ದಪ್ಪಲಾಡುಂಡೆಗಳು ಈ ಜಗದೇ ಓ ಜಗವ ರಾಜಿತ ಸುಖವನ್ನು ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಗಸೆ ಗಸೆ ಪಾಯಸ ಬಿಸಿ ಬಿಸಿ ಆದರ ಗಸೆ ಗಸೆ ಪಾಯಸ ಬಿಸಿ ಬಿಸಿ ಆದರ ಆರಿಸಿ ನಾವು ಕುಡಿಬೇಕು ಆರಿಸಿ ನಾವು ಕುಡಿಬೇಕು ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಒಸಿ ತಿನ್ಬೇಕಾಯ್ತು ತಿಂದ್ಬಿಡ್ತಾನೆ ಬಿಸ್ಕಿಟ್ ಬೇಳೆ ಸಾರು ಮಾಡೋರಂತ ಒಂದ್ ಮಂಕ್ರಿ ತಿನ್ಬಿಟ್ಟು ತಟ್ಟಾಡಕ್ ಬಂದ. ತಟ್ಟಾಡ್ತಿರೋ ನೀನವ ನಾವು ರೇ ರೇ ಕುಂಟಂಬಟ್ರಿ ಯಾವಾಗ ಬಣ್ಣವಾಯ್ತು ಈಗ ತಾನೇ ಬರೋಣವಾಯ್ತು ನೀವ್ ಯಾವಾಗ ಬರೋಣವಾಯ್ತು ನಮೋ ನಮಃ ನಮೋ ನಮಃ ನಾವು ನಿಮ್ಮಮ್ಮ ಅಂತೀಯ ಏಯ್ ನಾವು 7 ಗಂಟೆ ನಿಮ್ಮಮ್ಮಲ್ಲ ನಮ್ಮಮ್ಮಲ್ಲ ನಮ್ಮ ಆ ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಒಂದೇ ಸುಮ್ಮನೆ ಇಲ್ಲ ಹೇಳು 7 ಗಂಟೆಗೆ 7 ನಿಮಿಷಕ್ಕೆ ಬರೋಣವಾಯ್ತು ನಾವು 7 ನಿಮಿಷಕ್ಕೆ ಬೇಗನೆ ಬಂದ ಸ್ವಾಮಿ. ಆಹಾ ಓ ಶಾಸ್ತ್ರಿಗಳು ಐನಾರು ಯಾವ ಬಣ್ಣವಾಯ್ತು ಸ್ವಾಮಿ ಸ್ವಾಮಿ ನಾವು ಈಗ ತಾನೇ ಬರೋಣ ಆಯ್ತು ಬರೋಣ ಆಯ್ತು ಅಮ್ಮನವರೆಲ್ಲ ಚೆನ್ನಾಗಿದ್ದಾರೆ ತಾನೆ ಅವರೇ ಬನ್ನಿ ಈ ಕಡೆಗೆ ಬನ್ನಿ ಕೇಳ್ತಿದ್ರಲ್ಲ ಅಯ್ಯೋ ರಾಮ ಮನೇಲಿ ಎಲ್ಲರೂ ಸೌಖ್ಯ ಅಂತ ಕೇಳು ಅಮ್ಮನವ್ರು ಚೆನ್ನಾಗವ್ರ ಅಂತ ಕೇಳ್ತಿಯಲ್ಲ ಹೇಳು ನಾನು ಎಲ್ಲಾರು ಸೌಖ್ಯ ಆಗಿದಾರ ಅಂತ ಕೇಳ್ಬೇಕಾಯ್ತು ಅಮ್ಮನವ್ರನ್ನ ಒಬ್ರನ್ನ ಕೇಳ್ಬಿಟ್ಟೆ. ಓ ಸ್ವಾಮಿಗಳು ನೀವು ಏನ್ ತಿಂತೀರಾ ಸ್ವಾಮಿ ನೀವ್ ಹಿಂಗಾಗಿದ್ದೀರಾ ನೀವೇನ್ ತಿಂತೀರಿ ಹಿಂಗಾಯ್ತಿದ್ದೀರಲ್ಲ ನಾವ್ ಹಿಂಗಾದ್ರೆ ನೀವ್ ಹಿಂಗಾಯ್ತಿದ್ದೀರಾ ಎಲ್ಲ ಇಂಡಿ ಬೂಸ ತಿನ್ರಿ ಇವ್ರು ಏನು ತಿನ್ನಂಗೆ ಕಾಣಲ್ಲ ಏನು ಆ ತಿನ್ಬಾರ್ದು ವಿಚಾರ ಆಗಿರ್ಲಿ ತಾವು ಯಾವಾಗ ಬಣ್ಣವಾಯ್ತು ನಾವ್ ಈಗ ತಾನೇ ಬರೋಣ ಆಯ್ತು ನಮೋ ನಮಃ ನಮೋ ನಮಃ ನಮೋ ನಮಃ ರೇ ಸ್ವಾಮಿ ಬಂದ್ರಿಲಿ ಏನೋ ಒಂದು ವಿಚಾರ ಕೇಳಿದ್ನಲ್ಲ ನಿಮ್ಮನ್ನ ಏನು ಹೆಂಡತಿ ಬಿಟ್ಬಿಟ್ಟಿದ್ದೆ ಅಂತಲ್ಲ
ಬಿಟ್ಟಿದ್ದೀನಿ ಹೇಳು. ಮನೇಲಿದ್ದಾರ ಅಲ್ಲವ್ರಿ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಇಲ್ಲ ಅಲ್ಲಿ ಬಂದಿರ್ಬೇಕು. ಅಯ್ಯೋ ಹಂಗಂತ ಹೇಳ್ ಮತ್ತೆ ಹೆಂಡತಿ ಬಿಟ್ಬಿಟ್ಟಾರ ಯಾರೋ ಹೇಳಿದ್ರು ಬರೋ ದಾರಿಲಿ ಚೇರ್ ಮೇಲೆ ಬಿಟ್ಟಿದ್ದೀನಿ, ಚೇರ್ ಮೇಲೆ. ಹಂಗಂತ ಹೇಳಿ ಯಾರೋ ಬಿಟ್ಬಿಟ್ಟಾರೆ ಅಂದ್ರೆ ಅದಕ್ಕೆ ಕೇಳಿದೆ. ನಿನಗೆಲ್ಲ ಇಂಥವ್ ಹೇಳದೆ ಬರೀ ಈ ಕಡೆ ಬರ ಬನ್ನಿ ಸ್ವಾಮಿ. ಬಂದ ಸ್ವಾಮಿ. ನಿನ್ನ ಏನೋ ಒಂದ್ ವಿಚಾರ ಕೇಳಿದ್ನಲ್ಲ, ಅದೇನ್ ಹೇಳ್ರಿ? ಅವಳು ಚೆನ್ನಾಗವಳ? ಅವಳು ನಮ್ಮನೆ ಬಿಟ್ಟಿರ? ನಿಮ್ಮ ಅಜ್ಜಿ ಕಣ. ನಮ್ಮ ಅಜ್ಜಿ ಹೊಂಟೋಗಿ ಎಷ್ಟೋ ವರ್ಷ ಆಯ್ತು. ಹೋಗ್ಬಿಟ್ರಾ? ಎಷ್ಟೋ ವರ್ಷ ಆಗೋಯ್ತಲ್ಲ. ಸೋದ್ರ ಮುಂಡೆ ಮುಂಡೆ ಮಣ್ಗೇಳಕ್ ಆಯ್ತಿರ್ಲಿಲ್ವಾ? ಮಣ್ಗೇಳಕ್ ಆಗಿರ್ ತಿಥಿಗಾರ ಹೇಳಕ್ ಆಯ್ತಿರ್ಲಿಲ್ವೇನ್ರಿ? ತಿಥಿಗೆ ಬೇರೆ ಹೇಳ್ಬೇಕಾ? ಅಯ್ಯೋ ಸೋದ್ರ ಮುಂಡೆ ತಿನ್ಕೊಂಡ್ಬಿಡಿ. ಅಲ್ಲ ಕಣ್ ನಿಮ್ಮ ಅಜ್ಜಿ ನನಗೆ ತುಂಬಾ ಸ್ನೇಹ ಕಣ. ಸಿಕ್ಕಾಪಟ್ಟೆ ಯಾವಾಗಿಂದ? ಯಾವಾಗಿದ್ದೆ ಹೇಳು ಅವ್ರ ಜೊತೆಗೆ. ಅಯ್ಯೋ ನಿಮ್ ತಾತ ಸತ್ತೋದಾಗಿಂದ. ನಮ್ ತಾತ ಯಾವಾಗ ಸತ್ತೋಗಿದ್ದ? ನಿಮ್ ತಾತ ಸತ್ತೋಗಿಂದ ನಿಮ್ಮ ಅಜ್ಜಿ ನನಗೆ ತುಂಬಾ ತಾತ ಸತ್ತೋಗಿದ್ ನಿಂಗೆ ಗೊತ್ತು? ಯಾವಾಗ? ಅಯ್ಯೋ ಅಯ್ಯೋ ನಿಮ್ಮ ಅಜ್ಜಿ ಹಳ್ಳಿ ಕಟ್ಟೆ ಮೇಲೆ ಬಂದು ಕುಂತ್ಕೊಂಡ್ಬಿಟ್ರೆ ಹೋಗಕ್ಕೆ ಇಲ್ಲ. ಸಾಯಂಕಾಲ ನಾನೇ ತಗೊಂಡೋಗ್ ಮನೆಗೆ ಬಿಡ್ಬೇಕಾಯ್ತು. ಅಯ್ಯೋ ಒಳ್ಳೆ ಮನ್ಸೆ ಕಣ, ಒಳ್ಳೆ ಮನ್ಸೆ. ನಾನ್ ಕುಟ್ಟಕ್ಕೆ ನಿಮ್ಮ ಅಜ್ಜಿ ಆಯ್ಕೊಳಕ್ಕೆ ಬಿಳ್ಳೆದೆಲ್ಲ ಅಡಿಕೆಯ ಹಂಗಂತ ಹೇಳು. ಇವ್ರ ಅಜ್ಜಿಗ ಆಯ್ಕೊಬಿಟ್ಟ. ಇವ್ರ ಅಜ್ಜಿಗ ಕೊಟ್ಬಿಟ್ಟು ಆಯ್ಕೊಟ್ಬಿಟ್ಟೆ. ಆ ವಿಚಾರ ಆಗಿರ್ಲಿ. ನಮ್ ಕುಂಟಾ ಶಾಸ್ತ್ರಿ ಲಿಖಿತ ಕಳ್ಸಿದ್ವಲ್ಲ, ಏನ್ ಮಾಡಿದ್ರಿ? ಹೋಗಿದ್ದೆ ಅವ್ರ ಮನೆ ತಕ್ಕೆ. ಹೋಗಿದ್ರಿ? ಹೋಗಿದ್ದೆ. ಮನೆಯಲ್ಲಿದ್ರ? ಅವ್ರ ಹೆಂಗೂ ಇದ್ರು. ಅವ್ರಿಗೆಲ್ಲ ಬಿಡಿ ಮಂಡ್ಯ ಮೈಸೂರು ಕಡೆಗೆ ಹೋಗ್ಬಿಡ್ತಾರೆ. ಅವ್ರ ಆಕೆ ಇದ್ರು. ಅವ್ರ ಹೆಸರು ಹೇಳಿ. ಎಣ್ಣೆರ ಮೂರ್ನೇರ್ರಿ ಅವ್ರ ಆಕೆ ಇದ್ರು. ಏನ್ ಮಾಡ್ತಾ ಇದ್ರು? ಸ್ನಾನ ಮಾಡ್ತಿದ್ರು. ಸೂದ್ರ ಮುಂಡಿದೆ. ಅಲ್ಲೇ ಹೋಗಿದೆ ಸ್ವಾಮಿ, ನಾವು ಒಳಕ್ ಹೋಗ್ಲಿಲ್ಲ ಕಣ್ರಿ. ಅಲ್ಲೇ ಹೋಗ್ಲಿಲ್ಲ ಅಲ್ಲಿ. ಹಂಗೆಲ್ಲ ಹೋಗ್ಬಾರ್ದು. ಹೋಗ್ಲಿಲ್ಲ ಅಲ್ಲಿ ಒಳಿಕೆ. ಏನಂತ ಕೇಳಿಸ್ಕೊ. ಹೇಳಿ ಹೇಳಿ ಹೇಳಿ. ಹೋಗ್ಲಿಲ್ಲ ಒಳಿಕೆ. ಬಾಗ್ಲ ನಿಂತ್ಕೊಂಡು ಸ್ವಾಮ್ಯಾರ್ ಅಂದೆ. ಯಾಕೆ ಅಂದೆ? ಏನಂದ್ರು? ಅಮ್ಮ ದಡ 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 ದಡ. ಹಂಗೆ ಬಂದ್ಬಿಟ್ರ? ಇಲ್ಲ ಕಣ್ರಿ, ಪಾತ್ರ ಎಲ್ಲ ದಡ ದಡ ಅನ್ಸ್ಬಿಟ್ರು. ಅಂಡೆ ಪಂಡೆ ಎಲ್ಲ. ಕಣ್ರಿ. ಯಾಕ್ರಿ? ಸ್ವಾಮ್ಯಾರ ಹಂಗ ಭಯ ಮಾಡಿದ್ರಿ. ಸ್ವಾಮಿಗಳು ಇವ್ರಂಗೆ. ಯಾರೋ ಬಂದ್ಬಿಟ್ಟವ್ರೆ ಅಂತ. ಅಯ್ಯೋ ಅನಂತರವೇನಾಯ್ತು? ಆಮೇಲೆ ಕೂಗೆ ಲಿಖಿತ ತಗೊಂಬಂದಿದ್ದೀನಿ. ಎಲ್ಲಿ ಮಾಡಿದ್ರಿ? ಹೇಳಕ್ ಪೂರ್ತಿ ಕೇಳ್ರಿ. ಹೇಳಿ ನೀವ್ ಹಂಗ್ ಕೇಳ್ಬಾರ್ದಾಯ್ತು. ಬಡ್ಡಿ ಕೇಳ್ಬೇಕಾಯ್ತು. ಹೇಳಿ. ಅವ್ರದ್ದು ಹೊಸಮನೆ ಸೋಕೇಶ್ ಗುಡಿ ಇದೆಯಲ್ಲ, ಅಲ್ಲೇನಾರ ಮಡಗುದ್ರ? ಇಲ್ಲ ನಡ್ಮನೆ ಗೂಡಲ್ಲಿ ಮಡಗುದ್ರ? ನಡ್ಮನೆ ಗೂಡಲ್ಲೇ ಮಾಡಿದ್ವಿ. ಹಂಗಂತ ಹೇಳಿ. ನಡ್ಮನೆ ಗೂಡಲ್ಲಿ ಮಾಡಿದ್ವಿ. ಈಗಾಲೇ ಇನ್ನೆಲ್ಲ ಬರ್ತಾ ಇರ್ಬೇಕು. ಇಲ್ಲೆಲ್ಲ ಆಂಜನೇಯನ ದೇವಸ್ಥಾನದಾಗ ಬಂದಿದ್ರೆ ಅಲ್ಲಿ ಅಲ್ಲೆಲ್ಲ ಬದಾರೆ. ಆ ಕಡೆ ನೋಡ್ರಿ, ಆ ಕಡೆ ಅಲ್ಲಿ ನೋಡ್ರಿ. ಅಲ್ಲಿ ಬಂದ್ರಲ್ಲಿ ನೋಡಲ್ಲಿ ಬಂದ್ರಿ. ಇಲ್ಲಿ ಹಿಂದೆ ಜನ ಸರಿಗಿಲ್ಲ ಕಡೆ. ಅಲ್ಲಿ ನೋಡ್ರಿ, ಅಲ್ಲಿ ತಿನ್ನಬೇಕು ಕಡುಬ, ಹೊಸ ಬೇಳೆಯ ಹೊಸ ತೊಗರಿಯ ಬಿಸಿ ಊಟದ ಕಡುಬ. ತಿನ್ನಬೇಕು ಕಡುಬ. ತಿಂದ್ರು. ಗಸಗಸ ಸೂಸಲ ತುಂಬಿರಬೇಕು, ವರಸೆಯ ಇಟ್ಟಿರಬೇಕು. ಗಸಗಸ ಸೂಸಲ ತುಂಬಿರಬೇಕು, ವರಸೆಯ ಇಟ್ಟಿರಬೇಕು. ಬಡಿಸ ತಾಯಿಗೆ ಪುಣ್ಯವಿರಬೇಕು. ತಿನ್ನಬೇಕು ಕಡುಬ, ಹೊಸ ಬೇಳೆಯ ಹೊಸ ತೊಗರಿಯ ಬಿಸಿ ಊಟದ ಕಡುಬ. ತಿನ್ನಬೇಕು ಕಡುಬ. ನಾಲ್ಪೇಟ್ ಉದ್ದಿರಬೇಕು, ನಾಲ್ಪೇಟೆ ಟಗಲಿರಬೇಕು. ನಾಲ್ಪೇಟ್ ಉದ್ದಿರಬೇಕು, ನಾಲ್ಪೇಟೆ ಟಗಲಿರಬೇಕು. ಹಂಗೆ ಹೇಳ್ರಿ. ಬಡಿಸ ತಾಯಿಗೆ ಪುಣ್ಯ ಬೇಕು, ಬಡಿಸ ತಾಯಿಗೆ ಪುಣ್ಯ ಬೇಕು. ತಿನ್ನಬೇಕು ಕಡುಬ, ಹೊಸ ಬೇಳೆಯ ಹೊಸ ತೊಗರಿಯ ಬಿಸಿ ಊಟದ ಕಡುಬ. ತಿನ್ನಬೇಕು ಕಡುಬ. ಮಾತಾಡ್ಸಿ ಶಾಸ್ತ್ರಿಗಳ. ಕುಂಡಾಶಾಸ್ತ್ರಿಗಳೇ ನಿಂತ್ಕೋಬೇಡಿ. ಯಾವಾಗ ಬಣ್ಣವಾಯ್ತು? ಬಣ್ಣ ಹೊಡ್ಸಿದ ವಿಚಾರ ಕೇಳಿದ್ರ? ಹೊಡ್ಸ್ಕೊಂಡು ಅದಕ್ಕೆ ಕೆಂಪು ಕಾಣ್ತದೆಲ್ಲ. ನಮ್ಮ ಮನೆ ಬಣ್ಣ ಹೊಡ್ಸವ್ರೆ. ಯಾವತ್ತು ಹೊಡ್ತು? ಮೊನ್ನೆ ತಾನೇ ಹೊಡ್ಸ್ತು. ಶಾಸ್ತ್ರಿಗಳೇ, ನಿಮ್ ಬಣ್ಣ ಹೊಡ್ಸಿದ್ ಕೇಳಿಲ್ರಿ? ಈ ರಾಜಸ್ಥಾನಕ್ಕೆ ಯಾವಾಗ ಬೋರ್ಣವಾಯ್ತು ಅಂತ. ಬೆಂಗಳೂರಿಗೆ ಹೋಗಿದ್ ವಿಚಾರ ಕೇಳಿದ್ರ? ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿದ್ದು ಅಂತಲ್ಲ, ಎಣ್ಣೆ ಕಾಳು ಮುಟ್ ಬರಕ್ಕೆ. ಅದೇ ಅಣ್ಣ, ಬೆಂಗಳೂರಲ್ಲಿ ಮ್ಯಾಕ್ ಹತ್ಬೇಕು, ಕೆಳಿ ಕಿಳಿಬೇಕು. ಏನ್ ಸಮಯ?
ನಾವು ಕಣಪ್ಪ ಬಸ್ ಸ್ಟ್ಯಾಂಡ್ಗೆ ಹೋಗಕ್ಕೆ ಮೆಟ್ಲು ಮೆಟ್ಲು ಹಂಗಂತ ಹೇಳು ಮೆಟ್ಲು ಅಂತವ. ನಿನ್ ಮ್ಯಾಕ್ ಹತ್ಬೇಕು ಕೆಳಗೆ ಇಳಿಬೇಕು ಅಂದ್ರೆ ಮೆಟ್ಲತ್ತಕ್ ಹೋಗಿ ಈ ಕುಣಿಗಲ್ ಕಡೆಗೆ ಬಸ್ ಹತ್ತಕ್ ಇದೆ. ನೋಡ್ತಾ ನೋಡ್ತಾ ಅಂಡರ್ಗ್ರೌಂಡ್ ಒಳಗೆ ಹೋಗ್ಬಿಟ್ಟಿದ್ದೆ. ಅಂಡರ್ಗ್ರೌಂಡ್ರು ಕಾಲು ಒಂಚೂರು ಗೂನ ಆಗದ್ ನಿಮ್ಗೆ ಅಂಡರ್ಗ್ರೌಂಡ್ ಒಳಗೆ ಹೋಗಿ ಕುಣಿಗಲ್ ಗತ್ತದ್ ಮಂಗ್ಳೂರ್ ಗತ್ಬಿಟ್ಟಿದ್ದೆ. ಸುಮ್ನೆ ಹತ್ತಿಲ್ಲ ನೀನು ಮಂಗ್ಳೂರ್ಗೆ. ಮೂರನೇದು ಮಾಡ್ಕೊಳಕ್ ಹೋಗ್ಬಿಟ್ಟಿದ್ಯಾ ಮಂಗ್ಳೂರ್ಗೆ. ಮೂರನೇ ಮದುವೆ ಆಗಿದ್ದಿ ನೋಡ್ಕೊಂತೀಯಾ ಅಂತ ಮೂರನೇದ ಸ್ವಾಮಿ. ಹೇಳ್ರಿ ಒಂದು ವಿಚಾರ ಹೇಳ್ಬೇಕು ನಿಮ್ಗೆ. ಹೇಳಿ ಈ ಸ್ವಾಮಿ ಅವರಲ್ಲ, ಹಾ ಅವರು ತಾಳೆಕೆರೆ ಹ್ಯಾಂಡ್ ಪೋಸ್ಟ್ ಅಲ್ಲಿ ತಾಳಿಕೆರೆ ಅನ್ಪೋಷಲ್ಲಿ ಎಳ್ನೇದ್ ಮಡ್ಗವ್ರೆ. ಏನ ಎಳ್ನೇ ಸೆಟಪ್ ಇನ್ನೊಂದ್ ಮಾಡ್ಕತಾರ ಈಗ. ಇಲ್ಲಿ ಕೇಳ್ರಿ, ಹೇಳಿ ಎಳ್ನೇ ಸೆಟಪ್ ನ ಹಾ ಇವ್ರವ್ರಲ್ಲ ಈ ಸ್ವಾಮಿ ಹಾ ಮೊನ್ನೆ ಗಾಡಿ ಕುಂಡಿಸ್ಕೊಂಡು ಹೋಯ್ತಾವ್ರಿ ಕುಣಿಗಲ್ಲಿ. ಅಯ್ಯೋ ಯಾಕೆ ಹೋಗಿದ್ದೆ ನೋಡಕ್ಕೆ? ಮುಂಡದೆ ಅವ್ರ ಎಣ್ಣೆ ಹಾಕಿ ನಮ್ಮ ತಂಗಿ ಅದಕ್ಕೆ. ಅಯ್ಯೋ ಈಗೇನ್ ಸ್ವಾಮಿ ಕಾಂಡೋರ್ ವಿಚಾರ ನಮ್ಗೆ ಯಾಕೆ ಬಿಡ್ರಪ್ಪ. ಈಗೇನ್ ಆಧಾರ್ ಕಾರ್ಡ್ ಬಂದದ್ ಇಲ್ಲಿ ಮಾಡಿಕೊಂಡು ಅಂಟ ಅಂದ್ರೆ ಎಲ್ ಮಡಿಕತ್ತಾರೆ? ಕೇಳಂಗಿಲ್ಲ. ಆ ವಿಚಾರ ಆಗಿರ್ಲಿ. ನಮ್ ಕುಂಟ ಶಾಸ್ತ್ರಿಗಳು ಇನ್ನೊಬ್ರು ಬರ್ತಾ ಇದ್ರಲ್ಲ, ಕರ್ಕೊಂಬರ್ಲಿಲ್ವೇ ನೀವು? ಅಯ್ಯೋ ಅವಯ್ಯ, ನಾನು ಹಿಂಗ್ ಕುಂಟಿದ್ರೆ ಅವ್ರು ಹಿಂಗ್ ಕುಂಟ್ತಾರೆ. ನಾನು ಹತ್ರ ಬೆಳೆ ಬಂದಿರ್ಬೇಕು. ಹಿಂಗ್ ವೇಗವಾಗಿ ಕುಂಟ್ಕೊಂಡ್ ಬಂದ್ಬಿಟ್ಟೆ. ಆ ಶಾಸ್ತ್ರಿಗಳು ಬರ್ತಾ ಇರಿ. ಅವರು ಒಂದ್ ಹೆಜ್ಜೆ ಹಿಂಗಿರ್ತಾರೆ, ಒಂದ್ ಹೆಜ್ಜೆ ಹಿಂಗಿರ್ತಾರೆ. ಬಂದ್ರು ಅಲ್ಲಿ ನೋಡ್ರಿ, ಶಾಸ್ತ್ರಿಗಳೇ ಬಿತ್ತಾಗ ನೋಡ್ರಿ. ಯಾರನ್ನ ಶಾಸ್ತ್ರಿಗಳೇ? ಯಾರ್ರಿ? ಅಪ್ಪಳ ಸೊಂಡಿಗೆ ಹೂವಿನ ಕಾಯಿಗಳು, ಅಪ್ಪಳ ಸೊಂಡಿಗೆ ಹೂವಿನ ಕಾಯಿಗಳು, ಎಪ್ಪತ್ತಾದರೂ ಮುಂಗುದೆವು ಎಲ್ಲೆಡೆಗೂ ಒಡಲವಿರಬೇಕು, ಒಡಲವಿರಬೇಕು. ಮಾಡಿರಬೇಕು, ಕೊಡಂಬಿ ದ್ರಾಕ್ಷಿಯ ಸುರಿದಿರಬೇಕು. ಮಾಡಿರಬೇಕು, ಕೊಡಂಬಿ ದ್ರಾಕ್ಷಿಯ ಸುರಿದಿರಬೇಕು. ನಂದಿನಿ ತುಪ್ಪವ ಕುರಿದಿರಬೇಕು. ಭೋಜನವಿರಬೇಕು, ನಂದಿನಿ ತುಪ್ಪ ಅಂದ್ಮೇಲೆ ಕೆಳಕ್ಕೆ ಯಾಕ್ರಿ? ಬರುವಾಗೇನು ಹೊಳಿ ಕೊಟ್ಟ ಏನಾಯ್ತ್ರಿ? ಹಿಂದೆಗಡೆ ಒಂದು ಉತ್ತ ಇತ್ತು, ಅದ್ರ ಮಗ್ಲಲ್ಲಿ ಹಾಸ್ ಬಂದ್ರ ಅಲ್ಲಿ ಹೋಗಿದ್ದೆ. ಒಂದ ಮಾಡಕ್ಕ ಚುಚ್ತಾ ಏನೋ ಸೇರ್ಕೊಂಡ್ಬಿಟ್ಟೈತೆ. ರೇ
ಅವ್ ಸಾಯಾಗ ರೇ ಏನೇನು ಬಾಲನಿಲ್ಲ ಬಾಲೆಲ್ಲ ಗಿಡಕ್ಕೆ ರೇ ಐನೂರೇ ಉತ್ತರದಲ್ಲಿ ಎಲ್ಡಿರ್ತಾವ ಅವು ಹಾ ಇರ್ತವೆ ಆ ಕರೆ ಹಾವು ಏನೋ ಕಚ್ಕೊಂಡ್ ತಿನ್ಬೇಡ ಇಟ್ಕೊಂಡ್ರೆ ನೀವೆಲ್ಲ ತಿನ್ಕೊಂಡ್ಬಿಟ್ರು ಒಳಗೊಂದು ಹಾವಿತ್ತಲ್ಲ ಎಲ್ಲ ತಿನ್ಕೊಂಡ್ಬಿಟ್ಟೆ ಒಳಗಿರೋ ಆವಿಲೆ ಕಿತ್ಬಿಟ್ಟಲ್ಲಮ್ಮ. ರೇ ಸ್ವಾಮಿ ಆ ವಿಚಾರ ಆಗಿರ್ಲಿ, ಯಾವಾಗ ಬಣ್ಣವಾಯ್ತಿ ರಾಜಸ್ಥಾನಕ್ಕೆ? ಬರಲಿ ಹೇಳಿ ಹೇಳಿ ಬರಲಿ ಹೇಳಿ ಸ್ವಾಮಿ. ಇಲ್ಲಿ ಬರೋ ಏನೋ ಯಾವಾಗ ಬಣ್ಣವಾಯ್ತು? ಯಾವಾಗ ಮರಣ ಆಯ್ತು ಯಾವಾಗ ಮರಣ ಅಲ್ಲ ಸ್ವಾಮಿ, ಯಾವಾಗ ಮರಣ ಆಯ್ತು ಅಂತೀಯಲ್ಲ ಯಾವಾಗ ಬಣ್ಣವಾಯ್ತು? ನಿಮ್ಗೆ ಎಷ್ಟು ಜನ ಹೆಂಡ್ತಿದಿರು? 3 ಜನ ಅನ್ನಂತೆ. ಈ ಮುಂಡ ಮಗ ಮರ್ಯಾದೆ ಕಡೆ ಕರೆದ ಹೇಳ್ರಿ ಪರವಾಗಿಲ್ಲ. ಎಷ್ಟು ಜನ ಹೇಳ್ರಿ ಇಲ್ಲೇನ ಕಲ್ಪಳದಿಲ್ಲ ನನ್ನ ಮನೆ 3-4 ಆಗಿಲ್ವಾ? ಏಯ್ ಯಾರ ಹೊಡಗಿದ್ರ ಇರ್ಲಿ ಹೇಳ್ರಿ, ಬೇಜಾರ್ ಮಾಡ್ಕೊಳ್ಳಲ್ಲ ನಾವು. ಇರಾರೆ 3 ಜನ 3 ಜನನ ಇದ್ದಾರ ಸಾಕಷ್ಟೇಯ. ಒಬ್ಳು ಈ ಕಲ್ಪಳ್ಳಿಗೆ ದೇವಸ್ಥಾನಕ್ಕೆ ಕಲ್ಗೆ ಬಂದಿದ್ನಲ್ಲ ದೊಡ್ಡವಳು ಕರ್ಕೊಂಡು ಹೋಗ್ಬಿಟ್ಟ. ಅದೇ ಇಲ್ಲಿ ಸ್ವಾಮಿ ದೇವಸ್ಥಾನ ಕಟ್ಟಕ್ಕೆ ಕೆಲನ್ ಮಾಡ್ದವ್ರಲ್ಲ ಕಲ್ಗುಳ ಗೇಟ್ ಏ ನಾನು ಮೊನ್ನೆ ಬಂದಾಗ ಹಾಲು ಕುಡ್ಸಿದ್ರು ಕಂಡ್ರಿ ಇಷ್ಟದಲ್ಲಿ ಹೊಟ್ಟಲ್ಲಿ. ಯಾವಾಗ್ಲೂ ಏ ಹಾಲು ಕೊಡ್ತೀನಿ ಮಗಿ ಕೊಡ್ತಿದ್ದು ಅಂತ ಹೇಳಿದ್ ಕಣ್ರಿ. ಹಾಲು ಕೊಟ್ಟಿದ್ರು ಕಣ್ರಿ ಲೋಟದಲ್ಲಿ. ಆಮೇಲೆ ಇನ್ನೇನ್ ಮಾಡಿದ್ರು? ಅಯ್ಯೋ ಇನ್ನಿಬ್ರು ಇದಾರಲ್ರಿ, ಒಬ್ಳು ಕಣ್ಣಿಲ್ಲ, ಏಯ್ ಒಬ್ಳು ಕಾಲಿಲ್ಲ, ಲೇ ಎಲ್ಲ ನಿಮ್ದೆಯ? ಲೇ ಒಬ್ಳಿಗೆ ಕಾಲಿಲ್ಲ, ನೀವು ನೋಡ್ದಾಗ ಇಲ್ವಾ? ಎಲ್ಲ ನಿಮ್ದೇ ಏಕ. ಇನ್ನೇನು ಮಾಡ್ತೀಯಪ್ಪ, ನಿಮ್ಮಂತ ಮುಂಡೆ ಮಕ್ಳು ಇರ್ಬೇಕಾದ್ರೆ ಅವ್ರನ್ನ ಯಾರು ಮುಟ್ಟಲ್ಲ ಬಿಡಿ. ಅದಕ್ಕೆ ಮತ್ತೆ ಅವ್ರಿಬ್ರು ಮಾಡಿಕೊಂಡ್ರ ನಾನು ಮತ್ತೆ ರೇ ಸ್ವಾಮಿ ಯಾವ ಬಣ್ಣವಾಯ್ತ್ರಿ? ಅದ್ರ ಹೇಳ್ತೀಯ ರೇ ಸ್ವಾಮಿ ಯಾವಾಗ ಬರೋಣ ಇಲ್ಲಿಗೆ ಅಂತ ಕೇಳಿದ್ದು. ಹೇಳ್ಬೇಕು ನೋಡ್ರಿ, ಹೆಂಗ್ ಕೇಳ್ರಿ ಎಷ್ಟು ಚೆನ್ನಾಗಿ. ಬನ್ನಿ ಸ್ವಾಮಿ ನಮಸ್ಕಾರ, ಚೆನ್ನಾಗಿದ್ದೀರೋ? ಈಗ ಬಗ್ಬೇಡಿ ಕಣ್ರಿ, ಹಂಗೆ ನಿಂತ್ಕೊಂಡ್ ಹಂಗೆ ನಿಂತ್ಕೊಂಡ್ ಕೇಳ್ರಿ. ತುಂಬಾ ಚೆನ್ನಾಗಿದ್ದೀರಾ ಸ್ವಾಮಿ? ಅಲ್ಲೋರ ಮಹಾರಾಜರ ಮನೆಗೆ ವನಭೋಜನ ಅಂತೆ, ಯಾಕಂದ್ರೆ ಬೇಳೆ ಆಗ್ತಾ ಇದೆ. ಹೋಗ್ಬಿಡೋಣವೇ? ಹೋಗ್ಬಿಡೋಣ. ಸ್ವಾಮಿ ಬನ್ನಿ ಬನ್ನಿ ಹೋಗುವ ರಾಜರೆಡೆಗೆ ಸೇರುವ, ಬನ್ನಿ ಬನ್ನಿ ಹೋಗುವ ರಾಜರ ಮನೆ ಸೇರುವ, ಬನ್ನಿ ಬನ್ನಿ ಹೋಗುವ ರಾಜರ ಮನೆ ಸೇರುವ, ರಾಜರ ಮನೆ ಸೇರುವ ಭೋಜನವ ಮಾಡುವ, ರಾಜನ ಮನೆ ಸೇರುವ ಭೋಜನವ ಮಾಡುವ, ಬನ್ನಿ ಬನ್ನಿ ಹೋಗುವ ರಾಜರೆಡೆಗೆ ಸೇರುವ. ಪಂಡಿತರಿಗೆ ವಂದಿಸುವೆನು. ದಶರಥ ಮಹಾರಾಜ್ ಕೆ, ದಶರಥ ಮಹಾರಾಜ್ ಕೆ. ಮಹಾಪ್ರಭು, ಪಂಡಿತರೇ, ಅರಮನೆಯಲ್ಲಿದ್ದ ನಮ್ಮನ್ನು ಅತಿ ಜಾಗೃತಿಯಿಂದ ರಾಜಸ್ಥಾನಕ್ಕೆ ಕರೆಸಿದ ಕಾರಣವೇನು? ಧರಣಿಸುರರೆಲ್ಲರೂ ಕೇಳಿರಿ. ಪಂಡಿತರೇ, ಏಳೂರಾಗಿ ಧರಣಿಸುರರೆಲ್ಲರೂ ಕೇಳಿರಿ. ಮೆರವನ ವಗ್ರಹಗಳಲ್ಲಿ ಶ್ರೇಷ್ಠರೆಂಬುದನ್ನು ತಿಳಿಸಿ ಪಂಡಿತರೇ. ಪಂಡಿತರೇ, ಏಳೂರಾಗಿ ಪ್ರಭು, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ಮೆರವ ನವಗ್ರಹಗಳಲ್ಲಿ ಯಾರು ಶ್ರೇಷ್ಠರು, ಯಾರು ಪರಾಕ್ರಮಿಗಳು ಎಂಬುದನ್ನು ತಿಳಿಸುವರಾಗಿರಿ ಪಂಡಿತರೇ. ಮಹಾಪ್ರಭು, ಗ್ರಹಗಳ ವಿಚಾರವನ್ನು ಕೇಳಬೇಕಾದ್ರೆ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಹೌದು ಹೌದು ಮಹಾಪ್ರಭು. ನಾವಾದ್ರೂ ಕೂಡ ಒಬ್ಬೊಬ್ಬರು ಒಂದೊಂದು ಗ್ರಹದ ವಿಚಾರವನ್ನು ಸಂಘವಾಗಿ ತಿಳಿಸುತ್ತೇವೆ ಪ್ರಭು. ಹಾಗೆ ತರಿಸುವರಾಗಿ, ಪೂಜಾ ಸಾಮಗ್ರಿಗಳನ್ನು ತರಿಸುವರಾಗಿ. ಮಹಾಪ್ರಭು, ಮೊದಲನೇ ಗ್ರಹವಾದ ಸೂರ್ಯಗ್ರಹದ ವಿಚಾರವನ್ನು ಹೇಳುವನು ಚಿತ್ತವಿಟ್ಟು ಕೇಳುವರಾಗಿ. ಹೇಳುವಂತರಾಗಿ ಪಂಡಿತರೇ. ರಾಜಗ್ರಹವು ಸೂರ್ಯ, ರಾಜ ರಾಜ ತೇಜ. ಮಹಾಪ್ರಭು, ಪಂಡಿತರೇ, ರಾಜಗ್ರಹವು ಸೂರ್ಯ, ರಾಜ ರಾಜ ತೇಜ. ಜಗದೋಖ್ಯಾತ ರಾಜ ಈ ಮಾತು, ರಾಜ ಈ ಮಾತು. ನಂಬಿದ ಜನರಿಗೆ
ನಂಬಿದ ಜನರಿಗೆ ಸಕಲ ಸೌಖ್ಯವ ಕೊಡುವ ಗ್ರಹವು ಕೇಳಯ್ಯ, ಗ್ರಹವು ಕೇಳಯ್ಯ. ರಾಜ ಗ್ರಹವು ತೇಜ, ರಾಜ ರಾಜ ತೇಜ. ಮಹಾಪ್ರಭು, ಸೂರ್ಯಗ್ರಹದ ವಿಚಾರವೇನೆಂದರೆ ಸೂರ್ಯಗ್ರಹವು ಗ್ರಹಗಳಿಗೆ ರಾಜಗ್ರಹವು, ಜಾತಿಯಲ್ಲಿ ಕ್ಷಾತ್ರಿಯನು, ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಟ್ಟು ಕಾಪಾಡುವನು. ಮಹಾಪ್ರಭು, ಸೂರ್ಯನ ಶಾಖದಿಂದ ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಧರೆಗೆ ಬೀಳುವುದು. ಮಹಾಪ್ರಭು, ಈತನನ್ನು ಪೂಜಿಸಬೇಕಾದರೆ ಗೋಧಿ ಎಂಬ ಧಾನ್ಯದಿಂದಲೂ ಕೆಂಪು ತಾವರೆ ಎಂಬ ಪುಷ್ಪದಿಂದಲೂ ಹಾಗೂ ಎಕ್ಕದ ಪತ್ರೆಯಿಂದಲೂ ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರೋ ಅಂಥವರಿಗೆ ಸಕಲ ಸೌಖ್ಯವನ್ನು ಕೊಟ್ಟು ಕಾಪಾಡುವನು. ಮಹಾಪ್ರಭು, ಆದ್ದರಿಂದ ಸೂರ್ಯಗ್ರಹವೇ ಶ್ರೇಷ್ಠ ಗ್ರಹವೆಂದು ಹೇಳುವೆನು. ಏನು? ಸೂರ್ಯಗ್ರಹವು ಜಾತಿಯಲ್ಲಿ ಕ್ಷತ್ರಿಯ ಕುಲದವನೇ? ಹೌದು ಮಹಾಪ್ರಭು. ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಡುವವನೇ? ಹೌದು ಮಹಾಪ್ರಭು. ಎಂತಹ ಗೌರವಶಾಲಿ! ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಸೂರ್ಯಗ್ರಹವನ್ನು ಪೂಜಿಸುವಂತರಾಗಿ ಆಗಲಿ ಮಹಾಪ್ರಭು. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ಜೈ ಇಂದಿರಾ ರಮಣ ಗೋವಿಂದೋ, ಆಂಜನೇಯ ವರದ ಗೋವಿಂದೋ, ಆನಂದವಾಗಲಮ ಗೋವಿಂದೋ, ಜಯ ಜಯ ನಮಃ ಪಾರ್ವತಿ ಪದೇ. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಚಂದ್ರಗ್ರಹದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳುವರಾಗಿ. ಹೇಳುವಂತರಾಗಿ ಪಂಡಿತರೆ. ಕೇಳು ಬೇಳುವೆ ಹೂವನಾದರೆ ಕೇಳು ಬೇಳುವೆ. ಮಹಾಪ್ರಭು, ಪಂಡಿತರೆ, ಕೇಳು ಬೇಳುವೆ ಹೂವನಾದರೆ ಕೇಳು ಬೇಳುವೆ. ಚಂದ್ರನ ಮಹಿಮೆ ಚಂದ್ರದಿಂದ ಬೇಳೆ. ಮಹಾಪ್ರಭು, ಚಂದ್ರನ ಮಹಿಮೆ ಚಂದ್ರದಿಂದ ಬೇಳೆ. ನಂಬಿದ ಜನರಿಗೆ ಸಕಲ ಸೌಖ್ಯ ಕೊಡುವ ಕೇಳು ಬೇಳುವೆ ಹೂವನಾಗನೆ ಕೇಳು ಬೇಳುವೆ. ಮಹಾಪ್ರಭು, ಚಂದ್ರನು ಜಾತಿಯಲ್ಲಿ ತಿಗಳರವನು. ಈತನು ಸಕಲ ಪ್ರಾಣಿಗಳಿಗೂ ಸರ್ವ ವೃಕ್ಷಗಳಿಗೂ ತಂಪನ್ನು ಕೊಟ್ಟು ಕಾಪಾಡುವನು. ಈತನನ್ನು ಪೂಜಿಸಬೇಕಾದರೆ ಅಕ್ಕಿ ಎಂಬ ಧಾನ್ಯ, ಮುದುಕದ ಪತ್ರೆ, ಬಿಳಿ ತಾವರೆ ಹೂವನ್ನಿಟ್ಟು ಯಾರು ಭಯ ವಿನಯದಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು. ಆದ್ದರಿಂದ ಚಂದ್ರಗ್ರಹವೇ ಶ್ರೇಷ್ಠನೆಂದು ಹೇಳಬಲ್ಲೆನೋ? ಶಿವ ಶಿವ, ಚಂದ್ರಗ್ರಹವು ಅಖಂಡ ಶಕ್ತಿ ಉಳ್ಳವನೇ? ಹೌದು ಮಹಾಪ್ರಭು. ಎಂತಹ ಗೌರವಶಾಲಿ! ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಚಂದ್ರಗ್ರಹವನ್ನು ಪೂಜಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ಲಕ್ಷ್ಮೀ ರಮಣ ಗೋವಿಂದೋ, ಮಂಗಳ ಗ್ರಾಹಕ ಆನಂದವಾಗಲಪ್ಪ ಗೋವಿಂದೋ, ಜಯ ಜಯ ನಮಃ ಪಾರ್ವತಿ ಪದೇ. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾಪ್ರಭು, ಮೂರನೇ ಗ್ರಹವಾಗಿರ್ತಕ್ಕಂತಹ ಮಂಗಳ ಗ್ರಹದ ವಿಚಾರವನ್ನು ಹೇಳ್ತೇನೆ, ಮನವಿಟ್ಟು ಲಾಲಿಸುವರಾಗಿ ಪ್ರಭು. ಹೇಳುವಂತರಾಗಿ ಪಂಡಿತರೆ. ಕೇಳು ಪ್ರಭುಗೆ ಪರಕ್ರಾಮಿ ಮಂಗಳನ. ಗ್ರಹವಿದು ಕೇಳು ದೊರೆಯೇ ಪರಕ್ರಾಮಿ ಮಂಗಳನ. ಯಾರೋ ಅರಿಯರೋ ಇವನ ಪರಕ್ರಮಗಳಲ್ಲ, ಯಾರೋ ಅರಿಯರೋ ಇವನ ಪರಕ್ರಮಗಳಲ್ಲ. ಆರೋಗ್ಯ ಭಾಗ್ಯ ಕೊಡುವ ಗ್ರಹವಿದು ಕೇಳು ದೊರೆಯೇ ಪರಕ್ರಾಮಿ ಮಂಗಳನ. ಮಹಾಪ್ರಭು,
ಆರೋಗ್ಯ ಭಾಗ್ಯವ ಕೊಟ್ಟು ಕಾಯುವನೇ ಆರೋಗ್ಯ ಭಾಗ್ಯವ ಕೊಟ್ಟು ಕಾಯುವನೇ ಪುರಾತನವಿದು ಕೇಳು ದೊರೆಯೇ ಪರಕಾಮಿ ಮಂಗಳನ ದೊರೆಯೇ ಪರಕಾಮಿ ಮಂಗಳನ ಮಹಾಪ್ರಭು ಈ ಮೂರನೇ ಗ್ರಹವಾಗಿರ್ತಕ್ಕಂಥ ಈ ಮಂಗಳ ಜಾತಿಯ ಸೂನಾರ ಅಂದರೆ ಈತನಿಗೆ 3 ಹೆಸರುಗಳುಂಟು ಬರು ಅಂಗಹಾರಕ ಕುಜ ಮಂಗಳ ಎಂಬುದಾಗಿ ಹೇಳುವರು. ಈತನು ಮಾನವನಿಗೆ ಕ್ರೂರನಾಗಿದ್ದಾದರೆ ಆರೋಗ್ಯ ಭಾಗ್ಯವನ್ನು ಕೆಡಿಸಿ ಕಾಡುವಂತಹ ಗ್ರಹ. ಈತ ಒಲಿದಿದ್ದಾದರೆ ಆರೋಗ್ಯವೆಂಬ ಭಾಗ್ಯವನ್ನು ಕೊಟ್ಟು ಕಾಪಾಡುವಂತಹ ಗ್ರಹ. ಈ ಗ್ರಹವನ್ನು ಪೂಜಿಸಬೇಕಾದರೆ ಈತನಿಗೆ ತೊಗರಿ ಕಾಳು ಧಾನ್ಯ ಕಗ್ಗಲೆ ಪತ್ರೆ ಇವುಗಳನ್ನಿಟ್ಟು ಭಕ್ತಿಯಿಂದ ಪ್ರಾರ್ಥಿಸುವರಾಗಿ ಪ್ರಭು. ಏನು ಮಂಗಳಹರು ಜಾತಿಯಲ್ಲಿ ವಿಶ್ವಕರ್ಮನೆಂಬ ಆಚಾರ್ಯನೇ? ಹೌದು ಪ್ರಭು. ಕಜ್ಜಿ ತುರಿ ರೋಗಗಳಿಗೆ ಶಕ್ತನೇ? ಹೌದು. ಆ ಗ್ರಹದಲ್ಲಿ ಅಷ್ಟೇನು ಸಂತಾಪ ಕಾಣುವುದಿಲ್ಲ. ನಾನು ಕೊಡುವ ಫಲಪುಷ್ಪಾದಿಯನ್ನು ತೆಗೆದುಕೊಂಡು ಭಕ್ತಿಯಿಂದ ಆ ಮಂಗಳಗ್ರಹವನ್ನು ಪೂಜಿಸುವಂತರಾಗಿ. ಹಾಗೆ ಆಗಲಿ ಪ್ರಭು. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ರಮಣ ಗೋವಿಂದೋ ಮಂಗಳ ಜಗದ ಪಾದಾರವೇ ಗೋವಿಂದೋ ಅನ್ನ ಭಕ್ತರನ್ನು ಉದ್ಧರಿಸಿ ಕಾಪಾಡಪ್ಪ ಗೋವಿಂದೋ. ಆಜೇ ನಮಃ ಪಾರ್ವತಿ ಪತಿ ಹರ. ಪಂಡಿತರೇ ಪ್ರಭು, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. 4ನೇ ಗ್ರಹವಾಗಿರ್ತಕ್ಕಂಥ ಆ ಬುಧ ಗ್ರಹದ ವಿಚಾರವನ್ನು ತಿಳಿಸುತ್ತೇನೆ, ಭಕ್ತಿಯಿಂದ ಕೇಳುವರಾಗಿ. ಹೇಳುವಂತರಾಗಿ ಪಂಡಿತ. ಬುಧನೆಂಬೋ ಗ್ರಹವು ಬಲವಂತ, ಬುಧನೆಂಬೋ ಗ್ರಹವು ಬಲವಂತ, ಅಂದದಿಂದ ಭಾಗ್ಯ ಕೊಡುವ, ಅಂದದಿಂದ ಭಾಗ್ಯ ಕೊಡುವ ಬುದ್ಧಿಯಾಟ ಸಿದ್ಧ ಬುಧನಿಗೆ ಕಾಯ್ವನವನಯ್ಯ. ಪರರ ಎಂಸಿಕನಲ್ಲಾತನ ತರಿದ ಸಿಲಿವಾಣಿ ಎಂಬನ ಪರರ ಎಂಸಿಕನಲ್ಲಾತನ ತರಿದ ಸಿಲಿವಾಣಿ ಎಂಬನ ಪರರ ಎಂಸಿಕನಲ್ಲ, ಆತನಲ್ಲಿ ಭಕ್ತಿ ಇಟ್ಟರೆ ಕಾಯ್ವನವನಯ್ಯ. ಪಂಡಿತರೇ, ಈ ಬುಧ ಗ್ರಹವಾದರೂ ಬಹಳ ಶ್ರೇಷ್ಠವಾದ ಗ್ರಹವಯ್ಯ. ಯಾರು ಈ ಬುಧ ಗ್ರಹವನ್ನು ಹೆಸರು ಕಾಳು ಅಥವಾ ಹೆಸರು ಬೇಳೆನಿಟ್ಟು ಉತ್ತರಾಣಿ ಪತ್ರೆಯನ್ನಿಟ್ಟು ಬಹಳ ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿದರೆ ಅಂತವರಿಗೆ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡೋದು. ಆದ್ದರಿಂದ ನೀವೊಂದು ಸಾರಿ ಈ ಬುಧ ಗ್ರಹವನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ಏನು ಬುಧ ಗ್ರಹವು ಜಾತಿಯಲ್ಲಿ ವೈಷ್ಣಪುತ್ರನೇ? ಹೌದು. ಚಿತ್ರ ಬರೆಯುವ ಕೆಲಸಕ್ಕೆ ಸಹಾಯ ಮಾಡುವವನೇ? ಹೌದು ಮಹಾರಾಜ. ಆ ಗ್ರಹದಲ್ಲಿ ಅಷ್ಟೇನು ಸಂತಾಪ ಕಾಣುವುದಿಲ್ಲ. ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಆ ಬುಧ ಗ್ರಹವನ್ನು ಭಕ್ತಿಯಿಂದ ಪೂಜಿಸುವಂತರಾಗಿ ಕೊಡುವರಾಗಿ. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ಜೈ ಇಂದಿರಾ ರಮಣ ಗೋವಿಂದೋ, ಆನಂದವಾಗಲಪ್ಪ ಗೋವಿಂದೋ, ಕುಂತಿರೋರು ಒಬ್ರು ಗೋವಿಂದ ಅಂತ ಅಲ್ಲಪ್ಪ ಗೋವಿಂದೋ. ಜಯ ನಮಃ ಪಾರ್ವತಿ ಪದೇ ಹರಿಹರ ಮಹಾದೇವ. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾಪ್ರಭು, 5ನೇ ಗ್ರಹವಾಗಿರ್ತಕ್ಕಂಥ ಗುರುಗ್ರಹದ ಮಹಿಮೆಯನ್ನು ಹೇಳ್ತೇನೆ, ಮನಬಿಟ್ಟು ಲಾಲಿಸುವರಾಗಿ ಪ್ರಭು.
ಹೇಳುವಂತಾಗಿ ಪಂಡಿತರೆ. ಬ್ರಾಹ್ಮಣರ ಕುಲ ಜಾತಿ ಒಲಿದಿಗನು ಧನವುಳ್ಳ ಬ್ರಾಹ್ಮಣರ ಕುಲ ಜಾತಿ ಒಲಿದಿಗನು ಗುರು ಮಾತ ಶ್ರೇಷ್ಠನು ಗೆಳೆಯ ರಾಜ ಗುರು ಬಲವಂತನು ಗುರುವೇ ಗುರುವೇ ಇನ್ನು ತೆತ್ತಿಸ ಕೋಟಿ ದೇವರ ವಧಿಸುವರು ಇನ್ನು ತೆತ್ತಿಸ ಕೋಟಿ ದೇವರ ವಧಿಸುವರು ಏನ ಬೇಡಲೆ ಎಂದು ಇಂದ್ರನು ಮೊದಲಯ್ಯ ಏನ ಬೇಡಲೆ ಎಂದು ಇಂದ್ರನು ಮೊದಲಯ್ಯ ಗುರು ಮಾತಾ ಶ್ರೇಷ್ಠನು ಗೆಳೆಯ ರಾಜ ಗುರು ಬಲವಂತನು ಗುರುವೇ 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 ಮಹಾಪ್ರಭು ಈ ಗುರುವಾದರೂ ಕೂಡ ಜ್ಞಾನಕ್ಕೆ ಪೂಜ್ಯನು ಅನುಮಾನವನ್ನು ಅರಿಸುವನು ಘನವುಳ್ಳ ಬ್ರಾಹ್ಮಣರ ಕುಲಕ್ಕೆ ಒಲಿರತಕ್ಕಂಥ ಗ್ರಹ ಈ ಗುರುಗ್ರಹವನ್ನ 333 ಕೋಟಿ ದೇವತೆಗಳು ಪೂಜಿಸಿ ಒಲಿಸಿಕೊಂಡಿದ್ದಾರೆ ಮಹಾರಾಜ. ಈ ಗ್ರಹವನ್ನು ಪೂಜಿಸಬೇಕಾದರೆ ಕಡಲೆ ಕಾಳು ಧಾನ್ಯ ಅರಳಿಯ ಪತ್ರೆ ಇವುಗಳನ್ನಿಟ್ಟು ನೀವೊಂದು ಸಾರಿ ಭಕ್ತಿಯಿಂದ ಪ್ರಾರ್ಥಿಸುವುದಾಗಿ ಪ್ರಭು. ಏನು ಗುರುಗ್ರಹವು ಜಾತಿಯಲ್ಲಿ ಬ್ರಾಹ್ಮಣನೇ? ಹೌದು ಪ್ರಭು. ನಂಬಿದವರಿಗೆ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡುವವನೇ? ಹೌದು ಮಹಾರಾಜ. ಎಂತಹ ಗೌರವಶಾಲಿ. ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಆ ಗುರುಗ್ರಹವನ್ನು ಪೂಜಿಸುವಂತವರಾಗಿ. ಹಾಗೆ ಆಗಲಿ ಪ್ರಭು. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ಜೈ ಹಿಂದಿರಾರಮಣ ಗೋವಿಂದೋ, ಗುರುವಿನ ಪಾದಾರ ವೇಗತಿ ಗೋವಿಂದೋ, ರಾಜೇ ನಮತ್ ಪಾರ್ವತಿ ಪತಿ ಅರಹರ. ಪಂಡಿತರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾಪ್ರಭು, ಶುಕ್ರಗ್ರಹದ ವಿಚಾರವನ್ನು ಹೇಳುವನು, ಚಿತ್ತವಿಟ್ಟು ಕೇಳುವರಾಗಿ ಹೇಳುವಂತರಾಗಿ ಪಂಡಿತರೇ. ಶುಕ್ರನೆಂಬುವನವನು ಶುಕ್ರನೆಂಬುವನವನು ಸತ್ಯವ್ರತನ ಕೇಳು. ಸಕಲ ದಚರಿಗೆಲ್ಲ ಗುರುವಾಗಿರುವನು. ಶುಕ್ರನೆಂಬುವನವನು ಸತ್ಯವ್ರತನ ಕೇಳು. ಸಕಲ ದಚರಿಗೆಲ್ಲ ಗುರುವಾಗಿರುವನು, ಗುರುವಾಗಿರುವನು. ಮಠ ಸಂಜೀವಿನಿ ಮಠ ಸಂಜೀವಿನಿ ಆತನಲ್ಲಿರುವುದು. ನಂಬಿದ ಭಕ್ತಾರ ಕೈಯಲ್ಲಿ ನಂಬಿದ ಭಕ್ತಾರ ಸಲಹುವ ನೀತ. ಶುಕ್ರನೆಂಬುವನವನು ಸತ್ಯವ್ರತನ ಕೇಳು.
ಶುಕ್ರ ಗ್ರಹದ ವಿಚಾರ ಅಂದರೆ ಶುಕ್ರ ಗ್ರಹವು ಯಂತ್ರ ಮಂತ್ರ ತಂತ್ರಗಳ ವಿದ್ಯೆಗಳಿಗೆ ಶಕ್ತನು. ಈತನನ್ನು ದೈತ್ಯರು ಪೂಜೆ ಮಾಡಿಕೊಂಡು ಇರುವರು. ಈತನ ದಶೆಯಿಂದ ಜನರು ಸಕಲ ಐಶ್ವರ್ಯವನ್ನು ಹೊಂದುವರು. ಈತನನ್ನು ಪೂಜಿಸಬೇಕಾದರೆ ಅವರೇಕಾಳು ಧಾನ್ಯದಿಂದ, ಕಗ್ಗಲೆ ಪತ್ರೆ ಮತ್ತು ಬಿಳಿ ತಾವರೆ ಪತ್ರೆಯಿಂದ ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವನು ಮಹಾಪ್ರಭು. ಏನು ಶುಕ್ರಗ್ರಹವು ಯಂತ್ರ ತಂತ್ರ ವಿದ್ಯೆಗೆ ಶಕ್ತನೇ? ಹೌದು ಮಹಾಪ್ರಭು. ಆತನನ್ನು ದೈತ್ಯರು ಪೂಜೆ ಮಾಡುತ್ತಿರುವರೆ? ಹೌದು ಮಹಾಪ್ರಭು. ಎಂತಹ ಗೌರವಶಾಲಿ! ನಾನು ಕೊಡುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಆ ಶುಕ್ರಗ್ರಹವನ್ನು ಪೂಜಿಸುವಂತರಾಗಿ ಮಂತ್ರಿ ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗೋ. ಜೈ ಇಂದಿರಾ ರಮಣ ಗೋವಿಂದ, ರಮಣ ಗೋವಿಂದ, ಆಂಜನೇಯ ಪಾದಾರ ವಿಗೋದಿ ಗೋವಿಂದ, ಜೈ ನಮ ಪಾರ್ವತಿ ಪದಹೇ. ಮುಂದಿನ ವಿಚಾರವನ್ನು ತಿಳಿಸುವಂತರಾಗಿ ಮಹಾಪ್ರಭು, ಒಂದು ಗ್ರಹದಿಂದ 2 ಗ್ರಹವಾಗಿರ್ತಕ್ಕಂಥ ರಾಹುಕೇತುಗಳು. ಆ ರಾಹುಕೇತು ನಮ್ಮ ಮಹಿಮೆಯನ್ನು ಹೇಳ್ತೀನಿ, ಮನವಿಟ್ಟಿಲ್ಲ ಆಲಿಸುವರೇ ಪ್ರಭು. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು, ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು, ಮಗುವಗೆ ನರನಿಗೆ ಬಡಿಸುವಯ್ಯ. ಮಗುವಗೆ ನರನಿಗೆ ಬಡಿಸುವಯ್ಯ. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು. ಮಹಾಪ್ರಭು, ರಾಘುಚಂದ್ರನ ಪಿಡಿದು ಕಾಡೋದು ಕೇಳಿಲ್ಲ. ರಾಘುಚಂದ್ರನ ಪಿಡಿದು ಕಾಡೋದು ಕೇಳಿಲ್ಲ. ರಾಘುಚಂದ್ರನ ಪಿಡಿದು ಕಾಡೋದು ಕೇಳಿಲ್ಲ. ಬೆಳೆದು ಪಾದ ಪಡಿಸುವರಯ್ಯ. ಕೇತು ಸೂರ್ಯನ ಬೆಳೆದು ಪಾದ ಪಡಿಸುವರಯ್ಯ. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು. ರಾಹುಕೇತುಗಳ ಬೆಳೆದು ಆಡೋದು ಕೇಳಿ. ಸೂರ್ಯಚಂದ್ರದಿಗಳನ ಕಾಡುತ್ತಲಾಗಿದ್ದರು. ಸೂರ್ಯಚಂದ್ರದಿಗಳನ ಕಾಡುತ್ತಲಾಗಿದ್ದರು. ಸೂರ್ಯಚಂದ್ರದಿಗಳನ ಕಾಡುತ್ತಲಾಗಿದ್ದರು. ಮೂಲಕದವರಿಗೆ ಪಾಲೆ ಮೂಲಕದವರಿಗೆ ಪಾಲೆ ಪಡಿಸುವರಯ್ಯ. ರಾಹುಕೇತುಗಳೆಂಬೋ ರಾಕ್ಷಸ ಕುಲದವರು. ರಾಜಾ ಪ್ರಭು, ರಾಹುಕೇತುಗಳೆಂದರೆ ಕ್ಷೀರ ಸಮುದ್ರವನ್ನ ಮತನ ಮಾಡಿದ ಕಾಲದಲ್ಲಿ ಸಿಂಹಿಕೆಯ ಮಗನಾಗಿರ್ತಕ್ಕಂಥ ರಾಹು ಎಂಬ ರಾಕ್ಷಸನ ಶಿರಚ್ಛೇದನವಾದ ಕಾರಣ ಕುತ್ತಿಗೆಯಿಂದ ಅಂದರೆ ತಲೆಯಿಂದ ಸುರಿದಂತಹ ರಕ್ತ ಸರ್ಪದ ಬಾಲದಾಕಾರವಾಗಿ ಬೆಳೆಯಿತು. ಕುತ್ತಿಗೆಯಿಂದ ಚುಮ್ಮುತ್ತಿರ್ತಕ್ಕಂಥ ರಕ್ತ ಸರ್ಪದ ಎಡೆಯ ಆಕಾರವಾಗಿ ಬೆಳೆಯಿತು. ಪ್ರಭು, ಒಂದು ಗ್ರಹದಿಂದ 2 ಗ್ರಹವಾಗಿರ್ತಕ್ಕಂಥ ಈ ರಾಹುಕೇತುಗಳು ಸಾಮಾನ್ಯದವರಲ್ಲ. ರಾಹು ಚಂದ್ರನನ್ನು ಪ್ರೀತಿದ್ದೆ ಆದರೆ ಚಂದ್ರಗ್ರಹಣ, ಕೇತು ಸೂರ್ಯನನ್ನು ಪ್ರೀತಿದ್ದೆ ಆದರೆ ಸೂರ್ಯಗ್ರಹಣ. ಈ ಗ್ರಹಗಳಾದರೂ ಕೂಡ ಬಹಳ ಕಷ್ಟಕರವಾಗಿರ್ತಕ್ಕಂಥ ಗ್ರಹಗಳು.
ಈ ಗ್ರಹವನ್ನು ಪೂಜಿಸಬೇಕಾದರೆ ರಾಹು ಎಂಬ ಗ್ರಹಕ್ಕಾದರೂ ಕೂಡ ಉದ್ದಿನ ಕಾಳು ಗರಿಕೆ ಹುಲ್ಲು, ಕೇತು ಎಂಬ ಗ್ರಹಕ್ಕಾದರೂ ಕೂಡ ಉರುಳಿಯ ಕಾಳು ದರ್ಬೆ ಹುಲ್ಲು ಇವುಗಳನ್ನಿಟ್ಟು ಭಕ್ತಿಯಿಂದ ನೀವೊಂದು ಸಾರಿ ಪ್ರಾರ್ಥಿಸುವರಾಗಿ ಪ್ರಭು. ಪಂಡಿತರೇ, ರಾವು ಕೇತುಗಳ ವಿಚಾರವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನು ಕೊಡುವ ಫಲಪುಷ್ಪವಾದಿಗಳನ್ನು ತೆಗೆದುಕೊಂಡು ಭಕ್ತಿಯಿಂದ ಆ ರಾವು ಕೇತುಗಳನ್ನು ಪೂಜಿಸುವಂತರಾಗಿ ಹಾಗೆ ಆಗಲಿ ಪ್ರಭು. ಮಂತ್ರಿ, ಪೂಜಾ ಸಾಮಗ್ರಿಗಳನ್ನು ಕೊಡುವನಾಗು. ಜೈ ಹಿಂದ್ ರಮಣ ಗೋವಿಂದೋ, ರಾವು ಕೇತುವಿನ ಪಾದಾರ ವೇದತಿ ಗೋವಿಂದೋ, ಜಯ ನಮತ್ ಪಾರ್ವತಿ ಪತಿಯರ ಹರ. 8 ಗ್ರಹಗಳ ವಿಚಾರವನ್ನು ಕೇಳಿ ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವಂತರಾಗಿ. ಮಹಾಪ್ರಭು, 9ನೇ ಗ್ರಹವಾದ ಶನಿ ಗ್ರಹದ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಹೇಳುವಂತರಾಗಿರಿ ಪಂಡಿತರೇ. ಇವರ ಮಾತೊಂದಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಇವರ ಮಾತೊಂದಿರಲಿ ರಾಜನ ಕೇಳು ಶನಿಯ ಮಹಿಮೆಯ. ಕಪ್ಪು ಕೊರಳಲು ಕಾಂತಿಹೀನನು, ಕಪ್ಪು ಕೊರಳಲು ಕಾಂತಿಹೀನನು ಒಬ್ಬ ಕುಲದೊಳುಗಾದೆಯ, ಒಬ್ಬ ಕುಲದೊಳುಗಾದೆಯ. ಇವರ ಮಾತೊಂದಿರಲಿ ರಾಜನ ಕೇಳು ಶನಿಯ ಮಹಿಮೆಯ, ಕೇಳು ಶನಿಯ ಮಹಿಮೆಯ. ಮಹಾಪ್ರಭು, ಪಂಡಿತರೇ, ಈತನು ರೂಪಿನಲ್ಲಿ ಸೌಂದರ್ಯನಲ್ಲ, ಜಾತಿಯಲ್ಲಿ ಗಾದೆಯವರನು. ಇನ್ನು ಮುಂದೆ ಈತನ ಪರಾಕ್ರಮದ ಬಗ್ಗೆ ಹೇಳುವೆನು, ಚಿತ್ತವಿಟ್ಟು ಕೇಳುವಂತನ. ಇವನ ದೈವವು ಕಾಲ ಭೈರವ, ಕಾಲನಾದರೂ ಬೆದರುವ. ಇವನ ದೈವವು ಕಾಲ ಭೈರವ, ಕಾಲನಾದರೂ ಬೆದರುವ. ಹುಟ್ಟಿದಾಗಲೇ ತನ್ನ ಪಿತನಿಗೆ, ಹುಟ್ಟಿದಾಗಲೇ ತನ್ನ ಪಿತನಿಗೆ ಕುಷ್ಠರೋಗವು ಬಂದಿತು, ಕುಷ್ಠರೋಗವು ಬಂದಿತು. ಇವರ ಮಾತೊಂದಿರಲಿ ರಾಜನ ಕೇಳು ಶನಿಯ ಮಹಿಮೆಯ, ಕೇಳು ಶನಿಯ ಮಹಿಮೆಯ, ಕೇಳಿಯ. ಮಹಾಪ್ರಭು, ಈ ಗ್ರಹವನ್ನು ಕಾಲಭೈರವನು ಕೂಡ ಸದಾಕಾಲ ಪೂಜೆ ಮಾಡಿಕೊಂಡಿರುವನು. ತಂದೆಯಾದ ಸೂರ್ಯದೇವನು ಮಗನನ್ನು ನೋಡುವಾದಾಗ ತಂದೆಗೆ ಕುಷ್ಠರೋಗವು ಬಂದಿತ್ತು. ರಥವನ್ನು ಹೊಡೆಯುತ್ತಿದ್ದ ಸಾರಥಿ ಎರಡನಿಗೆ ಕೈಕಾಲುಗಳೆಲ್ಲವೂ ಗೆಳವಾದವು. ರಥಕ್ಕೆ ಕಟ್ಟಿದ ಕುದುರೆಯ ಕಣ್ಣುಗಳೆಲ್ಲವೂ ಕಾಣದಂತಾದವು. ಪ್ರಪಂಚವೆಲ್ಲವೂ ಕತ್ತಲೆಯಿಂದ ಕವಿಯಿತು. ಆಗ ತಾಯಿಯಾದ ಛಾಯಾದೇವಿಯು ಲೋಕ ಉದ್ಧಾರಕ್ಕಾಗಿ ತನ್ನ ಮಗನನ್ನು ಪ್ರಾರ್ಥಿಸಲು ತಾಯಿಯ ಮಾತಿಗೆ ಕಟ್ಟು ಬಿದ್ದು ದೃಷ್ಟಿ ಎಲ್ಲವೂ ಹಿಂದಕ್ಕೆ ತೆಗೆಯಲು ಎಲ್ಲವೂ ಸರಿಹೋಯಿತು. ಮಹಾಪ್ರಭು, ಪಂಡಿತರೇ, ಮಹಾಪ್ರಭು, ಛೇ ಪಂಡಿತರೇ, ಪಂಡಿತರೇ ಎಲ್ಲ ಮನೆಗೆ ಸಂಪತ್ತವಲ್ಲ. ಪಂಡಿತರೇ, ಪಂಡಿತರೇ ಎಲ್ಲ ಮನೆಗೆ ಸಂಪತ್ತವಲ್ಲ. ಹುಟ್ಟಿರಾಗಲೇ ನನ್ನ ಬಿಡನಿಗೆ ಕುಷ್ಠರೋಗವ ಕೊಟ್ಟರೀಗ, ಹುಟ್ಟಿರಾಗಲೇ ಕುಷ್ಠರೋಗವ ಕೊಟ್ಟರಿ. ಪಂಡಿತರ ಎಲ್ಲ ಮನಕ್ಕೆ ಪಂಡಿತರೇ, ಬಾಯಿ ಮುಚ್ಚಿ. ಹುಟ್ಟಿದ ತಕ್ಷಣವೇ ತನ್ನ ತಂದೆಗೆ ಕಷ್ಟವನ್ನು ಕೊಟ್ಟಂತಹ ಆ ಪಿತು ಬೇಡ ಬೇಡ ಮಹಾಪ್ರಭು, ಪುತ್ರನಲ್ಲ, ಸುಪುತ್ರ, ಸಪುತ್ರನು, ಸನ್ಮಾರ್ಗಿಯಲ್ಲ, ದುರ್ಮಾರ್ಗಿಯು, ಅಂಧಕನಲ್ಲ, ಹೆಣ್ಣಕನು, ದೈವನಲ್ಲ, ಚಾಂಡಾಲ ದೈವ. ಬೇಡ ಮಹಾಪ್ರಭು, ಜರಿಯಬೇಡಿ ಪ್ರಭು. ಜರಿಯಬೇಡ, ಜರಿಯಬೇಡ, ರೌದ್ರಪುತ್ರನ.
ಸೇವಕನನ್ನು ಕರೆದು ತಂದು ತೋರಿಸಿ, ಇಲ್ಲವಾದ್ರೆ ನಿಮ್ಮನ್ನು ಸೂಲಕ್ಕೆ ಆರಿಸಿ ಪ್ರಭು, ಈ ವಿಚಾರವೇನಾದರೂ ಆ ಶನಿದೇವರ ಕಿವಿ ಕಣ್ಣಿಗೆ ಬಿದ್ದಿದ್ದೆ ಆದ್ರೆ ನಿಮ್ಮನ್ನು ಸುಮ್ಮನೆ ಬಿಡುವರು? ಏನು ಮಾಡುವ ಪಂಡಿತರೇ, ಅದು ನಿರಿಬೇಡಿ, ಸುಮ್ಮನೆ ನೀವು. ಹೋಗಿರಿ ಆ ಶನಿಯನ್ನು ಕರೆದು ತಂದು ತೋರಿಸಿ. ಪರಮಾತ್ಮ ಬಾರ